ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕರಿಸುತ್ತಾ, ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಒಂದು ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 6 ಸಂಚಿಕೆ 6ಕ್ಕೆ ನಾವು ಕಾಲಿಟ್ಟಿದ್ದೀವಿ. ನಾವು ಹಿಂದಿನ ಸಂಚಿಕೆಯಲ್ಲಿ ಎಲ್ಲಿಗೆ ನಿಲ್ಲಿಸಿದ್ದೆ ಅಂತಂದರೆ, ಪಾಂಡು ಸ್ವಯಂವರಕ್ಕೆ ಹೋಗಿರ್ತಾನೆ. ಕುಂತಿಯ ಸ್ವಯಂವರಕ್ಕೆ ಹೋದಾಗ ಆ ಕುಂತಿಯ ಪ್ರಶ್ನೆಗೆ ಆಕೆಗೆ ಸಮಾಧಾನ ಆಗಿರ್ತಕ್ಕಂಥ ಒಂದು ಉತ್ತರವನ್ನು ನೀಡಿ ಆ ಕುಂತಿಯಿಂದ ಮಾಲೆಯನ್ನು ಹಾಕಿಸ್ಕೊಳ್ತಾನೆ. ಅಲ್ಲಿಗೆ ಆ ಒಂದು ವಿವಾಹದ ವಿಧಿ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು. ಕುಂತಿ ಮತ್ತು ಪಾಂಡುವಿನ ವಿವಾಹ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ವಿರಾಮವನ್ನು ಕೊಟ್ಟಿದ್ವಿ. ಈಗ ಅದನ್ನು ಮುಂದುವರಿಸೋದಾದರೆ, ಆ ಒಂದು ಕುಂತಿಯೊಡನೆ ಹಸ್ತಿನಾಪುರಕ್ಕೆ ದಿಬ್ಬಣ ಬರ್ತೈತಿ. ಯಾಕಂದರೆ ಹಸ್ತಿನಾಪುರದ ಯುವರಾಜನಾಗಿ ಆಗಿರ್ತಾನಲ್ಲ ಪಾಂಡು, ಅಲ್ಲೇ ಮದುವೆ ಆಗಬೇಕಾಗಿತ್ತಲ್ಲ. ಹಂಗಾಗಿ ಹೆಣ್ಣಿನ ದಿಬ್ಬಣ ಅಂದರೆ ಆ ಒಂದು ಹೆಣ್ಣಿನ ಪರಿವಾರ ಸಮೇತ ಅವರು ದಿಬ್ಬಣವನ್ನು ಹೊರಡ್ತಾರೆ. ಅಲ್ಲಿಂದ ಕುಂತಿ ರಾಜ್ಯದಿಂದ ಹಸ್ತಿನಾಪುರಕ್ಕೆ ಹೊರಡ್ತಾರೆ. ಕುಂತಿ ಭೋಜನಿಂದ ವಿದಾಯದ ಬೀಳ್ಕೊಡುಗೆ. ಯಾರಿಗಾದರೂ ಸಹಜವಾಗಿಯೇ ತನ್ನ ಮಗಳನ್ನು ಗಂಡನ ಮನೆಗೆ ಕಳಿಸುವಾಗ ಆಗ್ತಕ್ಕಂಥ ಬೇಸರ ಸಹಜವಾಗಿ ಕುಂತಿ ಭೋಜನಿಗೆ ಆಗ್ತದೆ. ವಿದಾಯದ ಬೀಳ್ಕೊಡುಗೆಯನ್ನು ಕೊಡ್ತಾನೆ. ಅದೇ ರೀತಿ ಆ ಒಂದು ಕುಂತಿಯ ದಾಸಿ ಏನಿರ್ತಾಳೆ, ಪ್ರಿಯಮೋದ ಅಂತಕ್ಕಂಥ ಒಬ್ಬ ದಾಸಿ, ಆಕೆಯ ಒಬ್ಬ ಆಪ್ತ ದಾಸಿ, ಆ ದಾಸಿಯು ಸಹ ಆಕೆ ಜೊತೆಗೇ ಬರ್ತಾಳೆ. ಆಕೆ ಭಾಷೆ ತೊಗೊಳ್ತಾಳೆ. ಅದು ಬರೋದಕ್ಕಿಂತ ಮುಂದೆ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ಹೋದ ನಂತರ ಹಿಂದಿನ ವಿಷಯವನ್ನು ಯಾವುದು ಹೇಳಬೇಡ ಅಂತಕ್ಕಂಥ ಒಂದು ಭಾಷೆ ತೊಗೊಳ್ತಾಳೆ ಆಕೆ. ಯಾಕಂದರೆ ಹಿಂದೆ ಈಕೆ ಕನ್ಯೆಯಾಗಿದ್ದಾಗ ವಿವಾಹಕ್ಕೆ ಮೊದಲೇ ಒಂದು ಪುತ್ರ ಜನನ ಪಡ್ಕೊಂಡಿರ್ತಾಳಲ್ಲ, ದೂರ್ವಾಸ ಮುನಿಯ ಒಂದು ವರದಿಂದ ಆ ಒಂದು ಸೂರ್ಯನ ಇದರಿಂದ ಕರ್ಣನನ್ನು ಪಡ್ಕೊಂಡಿರ್ತಾಳಲ್ಲ, ಆ ಒಂದು ವಿಚಾರವನ್ನು, ಯಾವುದೇ ವಿಚಾರವನ್ನು ನೀನು ನಿನ್ನ ಜೀವನದಲ್ಲಿ ಯಾರಿಗೂ ಹೇಳಬಾರ್ದು ಅಂತಕ್ಕಂಥ ಒಂದು ಭಾಷೆಯನ್ನು ತೆಗೆದುಕೊಳ್ತಾಳೆ ಆಕೆ ಪ್ರಿಯಮೋದ ದಾಸಿ. ಯಾಕಂದರೆ ಮುಂದೆ ಆ ವಿಚಾರ ಏನಾದರೂ ಬೇರೆ ತನ್ನ ಗಂಡನ ಮನೆಯವರಿಗೆ ಅಥವಾ ಹಸ್ತಿನಾಪುರದ ಸಾಮ್ರಾಜ್ಯದ ಜನತೆಗೆ ಏನಾದರೂ ಗೊತ್ತಾದರೆ ಅದರಿಂದ ಏನಾದರೂ ಸಮಸ್ಯೆಗಳು ಆಗ್ಬೋದು ಅಂತಕ್ಕಂಥ ಒಂದು ಒಳ್ಳೆಯ ಯೋಚನೆಯಿಂದ ಆಕೆ ಭಾಷೆಯನ್ನು ತೆಗೆದುಕೊಳ್ತಾಳೆ. ಯಾವುದೇ ರೀತಿ ನೀನು ಈ ವಿಚಾರವನ್ನು ಮರೆತು ಬಿಡಬೇಕು, ಇಲ್ಲಿಗೆ ಮುಂದೆ ಹಸ್ತಿನಾಪುರದಲ್ಲಿ ಈ ವಿಚಾರವನ್ನು ಎತ್ತಬಾರ್ದು ಅಂತಕ್ಕಂಥ ವಿಚಾರ. ಆದರೂ ಸಹ ಕುಂತಿಗೆ ಒಂದು ಕಡೆಗೆ ಒಂದು ಪುತ್ರ ಶೋಕ ಅಂತಕ್ಕಂಥದ್ದು ನಿರಂತರವಾಗಿರ್ತದೆ. ಆಕೆ ಕನ್ಯೆ ಆಗಿದ್ದರೂ ಸಹ ಆ ಪುತ್ರನನ್ನು ಪಡೆದು ಅದನ್ನು ನೀರಿನಲ್ಲಿ ಬಿಟ್ಟಿರ್ತಾಳೆ. ಮುಂದೆ ಅದು ಅಲ್ಲಿ ಸುಷೇನನಿಗೆ ಸಿಗ್ತದೆ, ಹಸ್ತಿನಾಪುರದಲ್ಲಿ ಇರ್ತಕ್ಕಂಥ ಸುಷೇನನಿಗೆ. ಆಕೆಗೆ ಒಂದು ಪುತ್ರ ಶೋಕ ಅಂತಕ್ಕಂಥದ್ದು ಯಾವಾಗಲೂ ಕಾಡ್ತಾನೆ ಇರ್ತದೆ. ತನ್ನ ಹಿರಿಯ ಮಗನ ಒಂದು ದುಃಖ. ಆ ಒಂದು ನದಿಯಲ್ಲಿ ಬಿಟ್ಟಿರ್ತಕ್ಕಂಥ ಒಬ್ಬ ಇವನು ಕರ್ಣ ಏನಿರ್ತಾನಲ್ಲ, ಈಕೆಯ ಮಗ, ಅವನು ಅದೇ ಹಸ್ತಿನಾಪುರದಲ್ಲಿ ಆ ಒಂದು ಸುಷೇನ ಅಂತಕ್ಕಂಥ ಹೇಳಿದ್ವಲ್ಲ, ಭೀಷ್ಮಾಚಾರ್ಯರ ಒಂದು ರಥದ ಸಾರಥಿ ಅವನು. ಅತಿರಥ ಅಂತ ಹೇಳ್ತಾರೆ ಅಲ್ಲಿ ಅವನು. ಅಂದರೆ ಅತಿರಥ ಅಂತಕ್ಕಂಥದ್ದು ಒಂದು ಬಿರುದಲ್ಲಿ, ಸಾರಥಿಗೆ ಕೊಡ್ತಕ್ಕಂಥ ಬಿರುದು. ಅತಿರಥ ಮಹಾರಥ ಅಂತಕ್ಕಂಥ ಬಿರುದು ಕೊಡ್ತಾಯಿದ್ರು. ಆ ಅತಿರಥ ಅವನು ಸುಷೇನ ಅಂತಕ್ಕಂಥವನು. ಆ ಸುಷೇನನ ಹೆಂಡತಿ ರಾಧೆ. ಅವರಿಬ್ಬರಿಗೂ ಮಕ್ಕಳಾಗಿದ್ದಿಲ್ಲ. ಹಿಂಗೆ ಒಂದು ನದಿ ತಟದಲ್ಲಿ ಬರುವಾಗ ಅವರಿಗೆ ಆ ಪುಟ್ಟಿಯಲ್ಲಿರ್ತಕ್ಕಂಥ ಮಗು ಸಿಗ್ತತೆ. ಆ ಮಗು ಹೊಳಿತಕ್ಕಂಥ ಮಗುವನ್ನು ನೋಡಿ, ಕರ್ಣಕುಂಡಲದಿಂದ ಹೊಳಿತಕ್ಕಂಥ ಮಗು, ಆಮೇಲೆ ಎದೆಗೆ ವಜ್ರ ಕವಚ ಇರ್ತದೆ, ಅಂಥ ಮಗುವನ್ನು ನೋಡಿ ಇವ್ರು ಸಾಕ್ತಾರೆ, ಸುಷೇನ ಮತ್ತು ರಾಧೆಯ ಇಬ್ಬರು ದಂಪತಿಗಳು. ಹಾಗಾಗಿ ಅವನಿಗೆ ಕರ್ಣನಿಗೆ ಇನ್ನೊಂದು ಹೆಸರು ರಾಧೇಯ ಅಂತ ಬರ್ತದೆ. ಕರ್ಣನ ಹೆಸರು ರಾಧೇಯ, ಅಂದರೆ ರಾಧೆ ಸಾಕೋದ್ರಿಂದ ಸಾಕು ತಾಯಿ ರಾಧೆ, ಸುಷೇನ ರಾಧೆ. ಹಾಗಾಗಿ ಅವನಿಗೆ ರಾಧೇಯ ಅಂತ ಕೂಡ ಹೆಸರು ಕರೀತಾರೆ ಅವನಿಗೆ. ಅವರು ಸೂತ ಕುಲದಲ್ಲಿ, ಅಂದರೆ ಆಗಿನ ಕಾಲದಲ್ಲಿ ಒಂದು ಕೆಳವರ್ಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಸೂತ ಕುಲ ಅಂತಕ್ಕಂಥದ್ದು. ಅವರು ಕರ್ಣನನ್ನು ಬೆಳೆಸ್ತಾರೆ. ಆ ರಾಧೆಯಿಂದ ಕರ್ಣನ ರಕ್ಷಣೆ ಆಗ್ತದೆ. ಇವರು ಪಾಂಡು ಮತ್ತು ಕುಂತಿ ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರದಲ್ಲಿ ಬಂದಾಗ ಇವರಿಗೆ ಒಳ್ಳೆಯ ಭವ್ಯ ಸ್ವಾಗತವನ್ನು ಕೋರ್ತಾರೆ. ಸ್ವಾಗತವನ್ನು ಕೋರೋದಕ್ಕೆ ವಿದುರ ಅವರೆಲ್ಲರೂ ರೆಡಿಯಾಗಿ ನಿಂತಿರ್ತಾರೆ. ಅದೇ ಸಮಯದಲ್ಲಿ ಇವನು ಕರ್ಣ ಏನಿರ್ತಾನಲ್ಲ, ಅತಿರಥ ಸುಷೇನ ಮತ್ತು ರಾಧೇಯ ಇವರ ಮಗ ಕರ್ಣ ಸಿಕ್ಕಿರ್ತಾನಲ್ಲ, ಇವನು ಬಿಲ್ಲುವಿದ್ಯೆಯಲ್ಲಿ ಆಗಲೇ ಚಾಕಚಕ್ಯತೆಯನ್ನು ಪಡೆದಿರ್ತಾನೆ ಇವನು ಕರ್ಣ.
ಅವನೇನು ಮಾಡ್ತಾನೆ, ಆ ಬಿಲ್ವಿದ್ಯೆಯ ಚಾಕಚಕ್ಯತೆಯಿಂದ ಇವರೇನು ಇಬ್ಬರ ಸಾರೋಟ ಬರ್ತಾ ಇರ್ತದೆ ರಥ, ಪಾಂಡು ಮತ್ತು ಕುಂತಿಯ ಒಂದು ರಥ ಏನು ಸ್ವಾಗತ ಬರ್ತತಲ್ಲ, ಹಸ್ತಿನಾಪುರಕ್ಕೆ ಎಂಟ್ರಿ ಆಗ್ತತಲ್ಲ, ಆವಾಗ ಪುಷ್ಪವೃಷ್ಟಿಯನ್ನು ಆ ಸಾರೋಟಿನ ಮೇಲೆ ಪುಷ್ಪವೃಷ್ಟಿಯನ್ನು ಗೈತಾನವನು ತನ್ನ ಬಿಲ್ವಿದ್ಯೆಯ ಚಾಕಚಕ್ಯತೆಯಿಂದ. ಅಂದರೆ ನಾನು ಅವರಿಗೆ ಐಡೆಂಟಿಫೈ ಆಗಬೇಕು, ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಉದ್ದೇಶ. ಯಾಕಂದರೆ ಇವನಿಗೆ ಬಿಲ್ವಿದ್ಯೆ ಕಲಿಯೋಕ್ಕೆ ಅವಕಾಶ ಇದ್ದಿಲ್ಲ, ಸೂತ ಪುತ್ರರಿಗೆ ಬಿಲ್ವಿದ್ಯೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಒಟ್ಟು ಆ ರಾಜನಿಗೆ ಕಣ್ಣಿಗೆ ಬೀಳಬೇಕು, ಆ ರಾಣಿಯ ಕಣ್ಣಿಗೆ ಬೀಳಬೇಕು, ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಇವನು ತನ್ನ ವಿದ್ಯೆಯ ಚಾಕಚಕ್ಯತೆಯಿಂದ ಪುಷ್ಪವೃಷ್ಟಿಯನ್ನು ಅವರಿಬ್ಬರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾನೆ, ಪಾಂಡು ಮತ್ತು ಆ ಕುಂತಿಯ ಮೇಲೆ. ಈಕೆಗೆ ಕುಂತಿಗೆ ಆ ಕರ್ಣನನ್ನು ನೋಡಿದ ತಕ್ಷಣ ಏನೋ ವಿಶೇಷ ಅನುಭೂತಿ ಆಗ್ತದೆ. ಮೊದಲನೇದಾಗಿ ಮೊದಲು ಅವನು ನೋಡ್ತಾಳೆ. ಅವತ್ತೇನು ನೀರಿನಲ್ಲಿ ತೇಲ್ಬಿಟ್ಟಿದ್ಲಲ್ಲ, ಅವತ್ತು ಮಗನನ್ನು ನೋಡಿದಳು. ಈಗ ಹಸ್ತಿನಾಪುರಕ್ಕೆ ಬಂದಾಗ ಅವನು ಕಾಣ್ತಾನೆ. ಅವನು ನೋಡಿದ ತಕ್ಷಣ ಏನೋ ಒಂದು ಈಕೆಗೆ ವಿಶೇಷ ಅನುಭೂತಿ ಆಗ್ತದೆ. ಕರ್ಣನಿಗೂ ಸಹ ಕುಂತಿಯನ್ನು ನೋಡಿದಾಗ ಏನೋ ವಿಶೇಷ ಅನುಭೂತಿ ಆಗ್ತದೆ. ಈಗ ಉದಾಹರಣೆ ನಾವು ಸಿಕ್ಸ್ ಸೆನ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಏನೋ ಒಂದು ಅನುಭೂತಿ, ಅಂದರೆ ಅವರಿಬ್ಬರ ಸಂಬಂಧ ಐತಿ ಅಂತಕ್ಕಂಥದ್ದು ಅದು ಆ ಸಂಬಂಧಗಳಿಗೆ ಗೊತ್ತಾಗ್ತದೆ. ಅಂಥ ಒಂದು ಅನುಭೂತಿ ಇಬ್ಬರಿಗೂ ಆಗ್ತದೆ, ಕರ್ಣನಿಗೂ ಮತ್ತು ಕುಂತಿಗೂ ಸಹ. ಆದರೆ ಇವನೇನು ಪುಷ್ಪವೃಷ್ಟಿಗೆ ಐತಾನಲ್ಲ, ಅದನ್ನು ರಾಧೆ ಇವನ್ನ ಎಳ್ಕೊಂಬಿಡ್ತಾಳೆ ಇವನ ಕಡೆಗೆ. ಅಲ್ಲಿ ಇವನು ಮುಂದೆ ಹೋಗಿ ಬಿಡಲ್ಲ, ಆ ರಾಣಿ ಆ ಸಾರೋಟ್ನ ಹತ್ರ ಹೋಗೋಕ್ಕೆ ಇವನನ್ನು ಬಿಡೋದಿಲ್ಲ ಆಕೆ. ಇವರ ದೃಷ್ಟಿಗೆ, ರಾಜ ಮತ್ತು ರಾಣಿಯರ ದೃಷ್ಟಿಗೆ, ಪಾಂಡು ಮತ್ತು ಕುಂತಿಯ ದೃಷ್ಟಿಗೆ ಬೀಳಬಾರ್ದು ನನ್ನ ಮಗ. ಯಾಕಂದರೆ ಇವನು ಬಿಲ್ವಿದ್ಯೆ ಕಲಿಯೋಕ್ಕೆ ಅವಕಾಶ ಇಲ್ಲ ಆ ಸಮಯದಲ್ಲಿ ಅವರಿಗೆ. ಹಂಗಾಗಿ ಯಾರು ಬಿಲ್ವಿದ್ಯೆ ಇದನ್ನೆಲ್ಲ ಮಾಡಿದ್ದು ಅಂತ ಕೇಳಿದರೆ ಮತ್ತೆ ನಮಗೆ ಸಮಸ್ಯೆ ಆಗಿಬಿಡ್ತದೆ ಅಂತಂದು ಅವನನ್ನು ಪಕ್ಕಕ್ಕೆ ಎಳ್ಕೊಳ್ತಾಳೆ ಆಕೆ. ಮಹಾರಾಜರ ದೃಷ್ಟಿಗೆ ಬೀಳುವುದು ಸೌಭಾಗ್ಯ ಅಂತ ಹೇಳ್ತಾನೆ ಕರ್ಣ. ಯಾಕೆ ನನ್ನ ಈ ಕಡೆ ಕರ್ಕೊಂಬಂದುಬಿಟ್ಟೆ, ನಾನು ಅವ್ರ ಮೇಲೆ ಪುಷ್ಪವೃಷ್ಟಿಗೈದಿದ್ದೆ, ನನ್ನ ನೋಡಿದ್ರು ಅವರು, ಆ ಮಹಾರಾಜ ರಾಣಿ ನನ್ನ ನೋಡಿದರು, ಅದು ನನ್ನ ಸೌಭಾಗ್ಯ, ನೀನು ಯಾಕೆ ನಾನು ಕರ್ಕೊಂಬಂದುಬಿಟ್ಟೆ ಅಂತ ಹೇಳ್ತಾನೆ ಅವನು ಕರ್ಣ. ಸೌಭಾಗ್ಯ ದೌರ್ಭಾಗ್ಯ ಐತಲ್ಲ, ದೊಡ್ಡ ಜನರ ದೃಷ್ಟಿಯ ಪರಿಣಾಮ ಯಾವಾಗಲೂ ದೊಡ್ಡದಿರುತ್ತದೆ. ನೋಡ್ರಿ ಯಾಕೆ ಅದೇ ಹೇಳ್ತಾಳೆ ಅವರಮ್ಮ. ದೊಡ್ಡ ಜನರ ದೃಷ್ಟಿಗೆ ಬೀಳ್ತಕ್ಕಂಥದ್ದು ಯಾವಾಗಲೂ ಅದರ ಪರಿಣಾಮ ದೊಡ್ಡದಾಗಿರ್ತದೆ. ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ. ಕೆಲವೊಂದು ಟೈಮ್ ಒಳ್ಳೆಯದಾಗ್ಬೋದು, ಕೆಲವೊಂದು ಟೈಮು ಕೆಟ್ಟದ್ದು ಸಹ ಆಗ್ಬೋದು. ಈಗ ಒಳ್ಳೆಯದಾದರೆ ಸರಿ, ಆದರೆ ಕೆಟ್ಟದ್ದಾಗಿಬಿಟ್ರೆ ನೀನು ಶಸ್ತ್ರವಿದ್ಯೆ ಕಲಿಯೋಕ್ಕೆ ಅವಕಾಶ ಇಲ್ಲ, ನೀನು ಹೆಂಗೆ ಕಲಿತೆ ಅಂತಕ್ಕಂಥದ್ದು ಕೇಳಿ ನಿನ್ನ ಮೇಲೆ ಏನಾದರೂ ದಂಡ ಅಥವಾ ಏನಾದರೂ ಮಾಡಿಬಿಟ್ರೆ ಅದು ನಿನಗೆ ಸಮಸ್ಯೆ ಆಗ್ತೈತಿ. ಹಂಗಾಗಿ ದೊಡ್ಡರ ಹತ್ರ ನಾವು ಯಾವಾಗಲೂ ಆ ಒಂದು ಕಾಣದಂಗೆ ಇರಬೇಕು, ನಾವು ಅವರಿಗೆ ಎಲೆಯ ಮರೆ ಕಾಯಂಗೆ ಇರಬೇಕು. ಆ ದೊಡ್ಡವರ ದೃಷ್ಟಿ ಏನೈತಲ್ಲ ಅದು ಯಾವಾಗಲೂ ಆದರೆ ಒಳ್ಳೆಯದೇ ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಒಳ್ಳೆಯದಾಗುತ್ತೆ, ಇಲ್ಲಾಂದರೆ ದೊಡ್ಡ ಮಟ್ಟಕ್ಕೆ ಕೆಟ್ಟದ್ದು ಸಹ ಆಗ್ಬೋದು ಅಂತಕ್ಕಂಥದ್ದನ್ನು ಆಕಿ ಹೇಳ್ತಾಳೆ. ಇವತ್ತಿಗೂ ಸಹ ಆ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಆಗ ಆ ಒಂದು ವಿದುರನಿಂದ ಇವರು ಸ್ವಾಗತ ಮಾಡ್ಕೊಳ್ತಾನೆ ಪಾಂಡು ಮತ್ತು ಅವನು. ಯುಧಿಷ್ಠಿರ ಬರಲಿಕ್ಕೆ ಒಪ್ಪಲ್ಲ ಫಸ್ಟಿಗೆ, ಪ್ರಾರಂಭದಲ್ಲಿ ಸ್ವಾಗತ ಮಾಡಲಿಕ್ಕೆ ಧೃತರಾಷ್ಟ್ರ ಬರಲ್ಲ. ಅವನು ಧೃತರಾಷ್ಟ್ರ ಬರಲ್ಲ, ಶಕುನಿ ಹೇಳ್ತಾನೆ, ಹೇಳಿದರೂ ಸಹ ಅವನು ಧೃತರಾಷ್ಟ್ರ ಬರಲ್ಲ ಪ್ರಾರಂಭದಲ್ಲಿ. ಗಾಂಧಾರಿ, ವಿದುರ ಇವರೆಲ್ಲ ಬಂದು ಇವರನ್ನು ಸ್ವಾಗತ ಮಾಡಿಕೊಂಡು ಹಸ್ತಿನಾಪುರದ ಒಂದು ಅರಮನೆಗೆ ಇವರನ್ನು ಕರ್ಕೊಳ್ತಾರೆ. ಶಕುನಿ ಅದನಲ್ಲ, ಇವನು ಪಗಡೆಯ ಆಟದಲ್ಲಿ ನಿಸ್ಸೀಮ. ಇಲ್ಲಿ ಪಗಡೆ ಅಂತಂದರೆ ಇದು ಪಗಡೆಯ ದಾಳ ಅಥವಾ ಕವಡೆಯಿಂದ ಆಡ್ತಕ್ಕಂಥ ಒಂದು ಆಟ ಅಂತಕ್ಕಂಥದ್ದು. ಈ ಪಗಡೆ ಆಟಕ್ಕೂ ಚೆಸ್ ಅಂತ ಏನು ಇವತ್ತು ಹೇಳ್ತೀವಲ್ಲ ಅದಕ್ಕೂ ವ್ಯತ್ಯಾಸ ಇದೆ. ಚೆಸ್ಸೇ ಬೇರೆ, ಈ ಪಗಡೆ ಆಟ ಅಂತಕ್ಕಂಥದ್ದೇ ಬೇರೆ. ಈ ಪಗಡೆ ಆಟ ಅಂತಕ್ಕಂಥದ್ದು ದಾಳ ಅಥವಾ ಕವಡೆಯಿಂದ ಆಡ್ತಕ್ಕಂಥ ಒಂದು ಆಟ, ಇದು ಪಗಡೆ ಆಟ. ಈ ಆಟದಲ್ಲಿ ಇವನು ಬಹಳ ನಿಸ್ಸೀಮ. ಇವನು ಯಾವಾಗಲೂ ಸೋಲು ಅಂತಕ್ಕಂಥದ್ದೇ ಇಲ್ಲ, ಇವನು ಶಕುನಿಗೆ ಯಾವಾಗಲೂ ಗೆಲುವೆ ಮುಂದೆ. ಹಂಗಾಗಿ ಇವನು ಪ್ರತಿಯೊಂದನ್ನು ಇವನು ಗೆಲ್ತಕ್ಕಂಥ ಹೋಗಿ ಇವ್ರನ್ನ ಸೋಲಿಸ್ತಾನೆ. ಆ ಒಂದು ಪಾಂಡುವಿನ ಸ್ವಾಗತ ಮಾಡಲಿಕ್ಕೆ ಇವನು ಸಲಹೆ ಕೊಡ್ತಾನೆ. ಯಾರು? ಶಕುನಿ ಧೃತರಾಷ್ಟ್ರನಿಗೆ. ಅವನಿಗೆ ಇಷ್ಟ ಇರಲ್ಲ ಸ್ವಾಗತ ಮಾಡೋದಕ್ಕೆ, ಆದರೂ ಸಹ ಇವನು ಸಲಹೆಯನ್ನು ಕೊಡ್ತಾನೆ. ಇವನು ಸಲಹೆ ಯಾಕೆ ಕೊಡ್ತಾನಂದರೆ ಅದರಲ್ಲಿ ಸಹ ಒಂದು ಕಪಟ ಇರ್ತದೆ, ಮೋಸ ಇರ್ತದೆ, ಮುಂದೆ ನಿನಗೆ ತೊಂದರೆ ಆಗಬಾರ್ದು, ಹಂಗಾಗಿ ನೀನು ಸ್ವಾಗತ ಮಾಡೋ ಅವ್ರನ್ನ ಪಾಂಡು ಮತ್ತು ಕುಂತಿಯನ್ನು ಅಂತಕ್ಕಂಥದ್ದು ಒಂದು ಸಲಹೆಯನ್ನು ಕೊಡ್ತಾನೆ. ಗಾಂಧಾರಿಯಿಂದ ಆರತಿಯ ಸ್ವಾಗತ ಮತ್ತು ಆಶೀರ್ವಾದ ಮಾಡ್ತಾಳೆ. ಆ ಕುಂತಿ ಮತ್ತು ಪಾಂಡು ಇವರಿಬ್ಬರ ಆಶೀರ್ವಾದವನ್ನು ತೆಗೆದುಕೊಳ್ತಾರೆ. ಆಶೀರ್ವಾದದಿಂದ ಅಡಚಣೆಗಳು ದೂರವಾಗುತ್ತವೆ ಅಂತ ಹೇಳ್ತಾಳೆ ಸತ್ಯವತಿ. ನೋಡಿರಿ, ಗಾಂಧಾರಿಗೆ ಆಶೀರ್ವಾದ ಮಾಡು ಪಾಂಡು ಮತ್ತು ಕುಂತಿಗೆ ಅಂತ ಹೇಳಿದಾಗ ಗಾಂಧಾರಿ ಒಂದು ಮಾತು ಹೇಳ್ತಾಳೆ, ನಾನು ಕುಂತಿಗೆ ಏನು ಆಶೀರ್ವಾದ ಮಾಡಲಿ, ಆ ಕುಂತಿಗೆ ದೂರ್ವಾಸರ ವರನೇ ಇದೆ, ಆ ಒಂದು ಸಂತಾನ ಭಾಗ್ಯದ ವರನೇ ಇದೆ ಕುಂತಿಗೆ, ನಾನೇನು ಆಶೀರ್ವಾದ ಮಾಡಬಲ್ಲೆ ಅಂತ ಹೇಳ್ತಾಳೆ ಆಕೆ. ಯಾರು? ಗಾಂಧಾರಿ.
ಆಗ ಸತ್ಯವತಿ ದೇವಿ ರಾಜಮಾತೆ ಹೇಳ್ತಾಳೆ, ಇಲ್ಲ, ಆಶೀರ್ವಾದದಿಂದ ಅಡಚಣೆಗಳು ದೂರವಾಗುತ್ತವೆ. ನೋಡಿರಿ, ದೊಡ್ಡವರ ಹಾರೈಕೆ ಅಥವಾ ಆಶೀರ್ವಾದ ಏನದವಲ್ಲ, ಇವು ನಮ್ಮ ಅನೇಕ ಸಮಸ್ಯೆಗಳನ್ನು ನಾವು ಕಳಿತಾವಂತೆ. ಇವತ್ತೇನಾದರೂ ನಮಗೆ ಒಳ್ಳೆಯದಾಗೈತೆ ಅಂತಂದರೆ ದೊಡ್ಡವರು, ಗುರು ಹಿರಿಯರು ಅಂತ ಅನಿಸಿಕೊಂಡಿರ್ತವರು ನಿಷ್ಕಲ್ಮಶ ಮನಸ್ಸಿನಿಂದ ನಮಗೆ ಶುಭ ಆಶೀರ್ವಾದಗಳನ್ನು, ಹಾರೈಕೆಗಳನ್ನು ಮಾಡಿದ್ದೇ ಆದರೆ ನಿಜವಾಗಿ ಖಂಡಿತವಾಗಿ ನಮಗೆ ಅವು ಫಲ ಕೊಡ್ತವೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ, ನಮ್ಮ ದೈನಂದಿನ ಜೀವನದಲ್ಲಿ ಸಹ ಕಾಣ್ತೀವಿ. ಹಂಗೆ ಆ ಒಂದು ಆಶೀರ್ವಾದದಿಂದ ಅನೇಕ ಅಡೆತಡೆಗಳು ನಿವಾರಣೆ ಆಗ್ತವೆ ಅಂತಕ್ಕಂಥದ್ದನ್ನು ಆ ಒಂದು ಸತ್ಯವತಿ ದೇವಿ ಹೇಳ್ತಾಳೆ. ಆನಂತರ ಮುಂದೆ ಬಂದಾಗ ನೋಡಿರಿ, ಗಾಂಧಾರಿ ಹೇಳ್ತಾಳೆ, ಪ್ರೀತಿ ಮತ್ತು ಕಪಟತನದ ಮಧ್ಯೆ ಸ್ಪರ್ಧೆ ಆದರೆ ಪ್ರೀತಿಯೇ ಗೆಲ್ಲುವುದು. ನೋಡಿರಿ, ಒಬ್ಬೊಬ್ಬರ ವಿಚಾರಗಳು ಮೂಗಿನ ನೇರಕ್ಕೆ ಹೆಂಗಿರ್ತವೆ ಅಂತಕ್ಕಂಥದ್ದನ್ನು ನೋಡಿದರೆ, ಗಾಂಧಾರಿ ಪ್ರೀತಿ ಅಂತಾಳೆ, ಶಕುನಿ ಕಪಟ ಅಂತಾನವನು. ಆದರೆ ಶಕುನಿ ಹೇಳ್ತಾನೆ ಕಪಟತನವೇ ಗೆಲ್ಲುವುದು. ಗಾಂಧಾರಿ ಅವೆರಡರ ಮಧ್ಯೆ ಏನಾದರೂ ಸ್ಪರ್ಧೆ ಆದರೆ, ಪ್ರೀತಿ ಮತ್ತು ದ್ವೇಷ ಅಥವಾ ಮೋಸ, ಕಪಟತನ, ಪ್ರೀತಿನೇ ಗೆಲ್ತದಂತ ಗಾಂಧಾರಿ ಹೇಳ್ತಾಳೆ, ಆದರೆ ಮೋಸನೇ ಗೆಲ್ತದೆ ಅಂತಕ್ಕಂಥದ್ದು ಶಕುನಿ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡ್ರಿ, ಕ್ಷತ್ರಿಯ ಯುದ್ಧ ಮಾಡುವನು ಕಪಟತನವನ್ನಲ್ಲ. ಅವನು ಕೆಲವೊಂದು ಟೈಮ್ ಒಳ್ಳೆ ದಾರಿಯಾಗಿ ನಡೀತಿರ್ತಾನೆ ಧೃತರಾಷ್ಟ್ರ, ಆದರೆ ಅವನನ್ನು ಕೆಡಿಸ್ತಕ್ಕಂಥವನು ಶಕುನಿ. ಈ ನಮ್ಮ ಭಯೋತ್ಪಾದಕರಿಗೆ ಹೆಂಗೆ ಮೈಂಡ್ ವಾಶ್ ಅಂತ ಏನು ಮಾಡ್ತಾರಲ್ಲ ಭಯೋತ್ಪಾದಕರಿಗೆ, ಆ ರೀತಿ ಇವನು ಶಕುನಿ ಪ್ರತಿದಿನವೂ ಸಹ ಇವನನ್ನು ಮೈಂಡ್ ವಾಶ್ ಮಾಡ್ಕೊಂತ ಹೋಗ್ತಾ ಇರ್ತಾನೆ. ಅಂದರೆ ಪಾಂಡವರ ಬಗ್ಗೆ ದ್ವೇಷವನ್ನು ಬಿಡ್ತಕ್ಕಂಥದ್ದು, ಆ ದ್ವೇಷ ಭಾವನೆ ಮಾಡ್ತಕ್ಕಂಥದ್ದು, ಪಾಂಡುವಿನ ಬಗ್ಗೆ ದ್ವೇಷ ಭಾವನೆ ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಂಗತಿಗಳನ್ನು. ಯಾಕಂದರೆ ಅವನಿಗೆ ನಿಜವಾಗಿ ನೋಡೋದಕ್ಕೆ ಅವನಿಗೆ ಕಣ್ಣಿರಲ್ಲ, ಕುರುಡ, ಮೊದಲೇ ಹುಟ್ಟು ಕುರುಡ, ಆ ಹೊರಗಿನ ವಿಚಾರಗಳು ಗೊತ್ತಾಗ್ತಾ ಇರಲ್ಲ. ಹಂಗಾಗಿ ಇವನು ಹೇಳಿದ್ದನ್ನು ನಂಬ್ತಾ ಇರ್ತಾನೆ. ಅದೇ ರೀತಿ ಅವನಲ್ಲಿ ದ್ವೇಷ ಭಾವನೆ ಜಾಸ್ತಿಯಾಗಿ ಬೆಳ್ಕೊಂತ ಹೋಗ್ತದೆ. ಮೊದಲು ಅವನು ಒಳ್ಳೆಯೇ ಇರ್ತಾನೆ, ಅವನು ಧೃತರಾಷ್ಟ್ರ ಅಂತಕ್ಕಂಥವನು. ಅವನು ಹೇಳ್ತಾನೆ, ನೋಡ್ರಿ, ನಾನು ಕ್ಷತ್ರಿಯ, ಯುದ್ಧ ಮಾಡ್ತೀನಿ, ಆದರೆ ಮೋಸ ಮಾಡಲ್ಲ ಅಂತ ಹೇಳ್ತಾನೆ ಅವನು. ಯಾಕಂದ್ರೆ ಅವನಲ್ಲಿ ಸಹ ಧೈರ್ಯ, ಶಕ್ತಿ, ಸಾಮರ್ಥ್ಯ ಎಲ್ಲ ಇರ್ತದೆ. ಅನೇಕ ಆನೆಗಳನ್ನು ಒಂದೇ ಸರಿಗೆ ಆ ಒಂದು ಆನೆಗಳನ್ನು ಹಿಡಿತಕ್ಕಂಥ ಶಕ್ತಿ, ಅವುಗಳನ್ನು ಪಳಗಿಸ್ತಕ್ಕಂಥ ಶಕ್ತಿ ಆ ಧೃತರಾಷ್ಟ್ರನಲ್ಲಿ ಇರ್ತದೆ. ಕಪಟತನವೂ ಯುದ್ಧವೇ ಮಹಾರಾಜ. ನೋಡ್ರಿ, ಶಕುನಿ ಹೇಳ್ತಾನೆ, ಪ್ರತಿಯೊಂದು ಅವನ ಪ್ರಶ್ನೆಗೂ ಉತ್ತರ ಕರೆಕ್ಟ್ ಹೇಳ್ತಿರ್ತಾನೆ ಇವನು ಶಕುನಿ. ಕಪಟತನವೂ ಯುದ್ಧವೇ, ಬುದ್ಧಿಯಿಂದ ಮಾಡುವ ಯುದ್ಧ. ನೋಡ್ರಿ, ಇದನ್ನು ಒಂದೊಂದು ಸಾರಿ ಯೋಚನೆ ಮಾಡಿದ್ರೆ ಸರಿಯಲ್ಲ ಅನ್ನಿಸ್ತದೆ ನಮಗೆ ಕೂಡ. ಅನೇಕ ಸಾರಿ ಸುಳ್ಳನ್ನು ಹೇಳಿದರೆ ಅದೇ ಸತ್ಯ ಅಂತ ನಂಬ್ತಾರಲ್ಲ, ಹಂಗೆ ಹೌದಲ್ಲ, ಮೋಸ ಸಹನು ಬುದ್ಧಿಯಿಂದ ಮಾಡ್ತಕ್ಕಂಥ ಯುದ್ಧ ಅಲ್ಲ. ಅದು ಒಂದು ಲೆಕ್ಕಕ್ಕೆ ತಾರ್ಕಿಕವಾಗಿ ಯಾವುದೋ ಲಾಜಿಕ್ ಅಂತ ಹೇಳ್ತೀವಲ್ಲ, ಲಾಜಿಕ್ಕಾಗಿ ನೋಡಿದಾಗ ಅದು ಹೌದು ಅನ್ನಿಸ್ತೈತಿ. ಆದರೆ ಅದು ನೈತಿಕವಾಗಿ ಅಲ್ಲ, ಅದು ಅಲ್ಲಿ ಮೌಲ್ಯಗಳಿಲ್ಲ ಅಂತಕ್ಕಂಥದ್ದು. ಇದು ಸಹ ಬುದ್ಧಿಯಿಂದ ಮಾಡ್ತಕ್ಕಂಥ ಯುದ್ಧ, ಕಪಟತನ ಸಹನು ಬುದ್ಧಿಯಿಂದ ಮಾಡ್ತಕ್ಕಂಥ ಯುದ್ಧ ಅಂತ ಹೇಳ್ತಾನೆ ಅವನು ಶಕುನಿ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಧರ್ಮದಿಂದ ಕೂಡಿದ ಸಲಹೆಯೇ ವ್ಯಕ್ತಿಯನ್ನು ಸುಖ ಸಂತೋಷದೊಳಗೆ ಕೊಂಡೊಯ್ಯುತ್ತದೆ. ಯಾವುದೇ ಸಲಹೆ, ಬೇರೆ ಯಾರಾದರೂ ಸಲಹೆ ಕೊಟ್ಟರೆ ಅದು ಧರ್ಮದಿಂದ ಕೂಡಿರ್ತಕ್ಕಂಥ ಸಲಹೆ ಆದರೆ ಮಾತ್ರ ಆ ವ್ಯಕ್ತಿಯ ಜೀವನ ಸಂತೋಷ, ಸುಖದ ಕಡೆಗೆ ಸಾಗ್ತದೆ. ಆ ವ್ಯಕ್ತಿಯ ನಮಗೇನಾದ್ರು ಸಲಹೆ ಕೊಡ್ತಕ್ಕಂಥ ವ್ಯಕ್ತಿ ಅಧರ್ಮದ ಸಲಹೆ ಕೊಟ್ಟರೆ ಅದು ನಮ್ಮನ್ನು ಸುಖ ಸಂತೋಷಕದೆಡೆಗೆ ಕೊಂಡೊಯ್ಯಲ್ಲ. ಅದು ತಾತ್ಕಾಲಿಕ ಸಂತೋಷವನ್ನು ಕೊಡ್ಬೋದು, ಆದರೆ ಮುಂದೆ ನಮಗೆ ದುಃಖ, ಒಂದು ಆಘಾತ ಅಂತಕ್ಕಂಥದ್ದು ಕಾದಿರ್ತದೆ ಅಂತಕ್ಕಂಥದ್ದು. ನಾವು ಧರ್ಮ ಸಂಸ್ಥಾಪನೆ ಮಾಡಿಕೊಂಡಿರಬೇಕು. ಅಂತ ಸಲಹೆ ಕೊಡಬೇಕಪ್ಪ ಅಂತಂದರೆ ಯಾರು ಕೊಡಬೇಕಂತಂದರೆ ಆ ಧರ್ಮವಂತರೇ ನಮಗೆ ಸಲಹೆಗಳನ್ನು ಕೊಡಬೇಕು. ಅಂಥ ಸಲಹೆಗಳನ್ನು ಯಾರು ಕೊಡ್ತಾರಂದರೆ ನ್ಯಾಯ ನಿಷ್ಠೆ, ಒಂದು ಧರ್ಮ ಅಂಥವನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೋ ಅಂಥವರು ನಮಗೆ ಸಲಹೆಯನ್ನು ಕೊಟ್ಟಾಗ ಮಾತ್ರ ನಮ್ಮ ಜೀವನ ಸುಖವಾಗಿ, ನೆಮ್ಮದಿಯಾಗಿ, ಒಳ್ಳೆಯ ರೀತಿಯಿಂದ ಸಾಗ್ತತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ನೋಡಿರಿ, ಕರ್ಣನ ತಂದೆ, ಸಾಕು ತಂದೆ ಸುಶೇನ ಹೇಳ್ತಾನೆ, ಸೂತರಿಗೆ ರಥ ನಡೆಸುವ ಅಧಿಕಾರ ಇದೆ, ಬಾಣ ಪ್ರಯೋಗಕ್ಕಲ್ಲ. ಆಗಿನ ಕಾಲದಲ್ಲಿ ಕ್ಷತ್ರಿಯರು ಮಾತ್ರ ಬಿಲ್ವಿದ್ಯೆ ಕಲಿಬೋದು ಅಂತಕ್ಕಂಥ ಒಂದು ಸಂಪ್ರದಾಯ ಅಥವಾ ಕಾನೂನಿತ್ತು. ಸೂತರಿಗೆ ರಥ ನಡೆಸ್ತಕ್ಕಂಥ ಅಧಿಕಾರ ಮಾತ್ರ ಕೊಟ್ಟಿದ್ದರು, ಆದರೆ ಬಾಣಕ್ಕಲ್ಲ. ಹಂಗಾಗಿ ನೀನು ನನ್ನ ಮಗ, ನೀನು ಯಾವುದೇ ರೀತಿಯ ಬಿಲ್ವಿದ್ಯೆ ಕಲಿಯ ಅವಶ್ಯಕತೆ ಇಲ್ಲ, ನೀನು ಕಲ್ತರೂ ಸಹ ಇಲ್ಲಿನ ವಿದ್ಯೆ ಉಪಯೋಗಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಸುಶೇನ ಹೇಳ್ತಾನೆ, ಕರ್ಣನ ಸಾಕು ತಂದೆ. ತನ್ನ ಕಾರ್ಯ ಉತ್ತಮವಾಗಿ ಮಾಡಿದರೆ ಗೌರವಕ್ಕೆ ಅರ್ಹನಾಗುತ್ತಾನೆ. ನಮಗೆ ಬಿಲ್ವಿದ್ಯೆನೇ ಬೇಕಂತಲ್ಲ. ಈಗ ನಾನು ಸಾರಥಿ ಇದ್ದೀನಿ, ನಾನು ಸಾರಥಿ ಕೆಲಸನೇ ಚೆನ್ನಾಗಿ ಮಾಡಿದರೆ ಸಾಕು, ಅದರಲ್ಲೇ ಪ್ರಮೋಷನ್ ಕೊಡ್ತಾರೆ, ಸಾರಥಿಗೆ ಅತಿರಥ ಮಹಾರಥ ಅಂತಕ್ಕಂಥದ್ದು.
ಅದರಲ್ಲೇ ನಮ್ಮನ್ನು ಗೌರವಿಸ್ತಾರೆ. ಹಂಗಾಗಿ ನಮ್ಮ ಕೆಲಸ ನಮಗೇನು ಬಂದತ್ತೋ ಆ ಕೆಲಸವನ್ನು ನಾವು ಉತ್ತಮವಾಗಿ ಒಳ್ಳೆ ಗೌರವಯುತದಿಂದ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಆ ಒಂದು ಕರ್ಣನ ಬಿಲ್ಲು ಬಾಣಗಳನ್ನು ಅವನು ಏನು ಮಾಡ್ತಾನೆ, ನದಿಗೆ ಎಸೆದು ಬಿಡ್ತಾನೆ. ನೀನೇನು ಬಿಲ್ಲು ಬಾಣ ಕರೆಯೋದು ಬೇಕಾಗಿಲ್ಲ, ನಿನ್ನ ಚಾಕಚಕ್ಯತೆಯನ್ನು ತೋರಿಸೋ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ಎಲ್ಲವನ್ನು ಸಹ ನೀರಿಗೆ ಹಾಕಿಬಿಡ್ತಾನೆ ಅವನು. ಯಾರು? ಸುಷೇನ. ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಸಮಯದೊಂದಿಗೆ ಮಾರ್ಗ ಬದಲಾಗುತ್ತದೆ, ಮಕ್ಕಳು ತಂದೆ ತಾಯರಿಗೆ ನೆರಳಾಗುವರೇ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಒಂದು ಕತೆ, ಫಾರಿನ್ನಲ್ಲಿದ್ದರು, ಕೊನೆಗೆ ಅವರು ಮಕ್ಕಳು ಸತ್ತಾಗಿ ಬರಲಿಲ್ಲ ಅಂತಕ್ಕಂಥದ್ದು. ತಂದೆ ತಾಯಿಗೆ ನೆರಳಾಗ್ತಾರಂತ ನಾವು ಅಂದ್ಕೊಂಡಿದ್ದೀವಿ, ನಮ್ಮ ಮಕ್ಕಳು ನಮಗೆ ನೆರಳಾಗ್ತಾರೆ ಮುಂದೆ, ಅಥವಾ ನಮ್ಮ ಕಷ್ಟಕ್ಕೆ ಆಗ್ತಾರೆ, ಕೊನೆಯವರೆಗೂ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದು ನಿಜ ಆಗ್ತತಾ? ಗೊತ್ತಿಲ್ಲ ನಮಗೆ, ಭವಿಷ್ಯ ನಮ್ಮ ಕೈಯಲ್ಲಿಲ್ಲ. ಸಂಘರ್ಷಗಳು ಲಾಭದಾಯಕವೇ. ನೋಡ್ರಿ, ಅನೇಕ ಸಂಘರ್ಷಗಳನ್ನು ನಾವು ಜೀವನದಲ್ಲಿ ಅನುಭವಿಸ್ತೀವಿ. ಕೆಲವೊಂದು ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ ಸಂಘರ್ಷಗಳನ್ನು. ಪ್ರೀತಿ ಇದ್ದಲ್ಲಿ ಸಂಘರ್ಷ ಇರಲ್ಲ, ಪ್ರೀತಿ ಎಲ್ಲಿರಲ್ಲ ಅಲ್ಲಿ ಸಂಘರ್ಷಗಳು ಉತ್ಪತ್ತಿ ಆಗ್ತವೆ. ಆದರೆ ಸಂಘರ್ಷ ಮತ್ತು ಪ್ರೀತಿ ವಿಶ್ವಾಸದ ಮಧ್ಯೆ ನೋಡಿದಾಗ ಸಂಘರ್ಷಕ್ಕಿಂತ ಪ್ರೀತಿ ವಿಶ್ವಾಸದಿಂದಲೇ ನಮಗೆ ಲಾಭ ಜಾಸ್ತಿ. ಸಂಘರ್ಷದಿಂದ ತಾತ್ಕಾಲಿಕ ಜಯ ನಮಗಾಗ್ಬೋದು, ಆದರೆ ಅದರಿಂದ ಮುಂದೆ ದೊಡ್ಡ ನಷ್ಟನೇ ಉಂಟಾಗ್ತದೆ ನಮಗೆ. ಹಂಗಾಗಿ ಪ್ರೀತಿ ವಿಶ್ವಾಸಗಳಿಂದ ನಾವು ಜನಗಳನ್ನು ಗೆಲ್ಲಬೇಕೇ ಹೊರತು ಸಂಘರ್ಷದಿಂದ ನಾವೇನು ಮಾಡೋಕ್ಕೆ ಏನು ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಸಂಘರ್ಷಗಳಿಂದ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗುತ್ತೆ ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಮಕ್ಕಳ ಭವಿಷ್ಯಕ್ಕಿಂತ ಮಕ್ಕಳ ಚಾರಿತ್ರ್ಯ ಅಥವಾ ಚಾರಿತ್ರ್ಯವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ನಾವು ಗಮನ ಹರಿಸಬೇಕು. ಮಕ್ಕಳ ಭವಿಷ್ಯ, ಅವನು ಹಣ ಮಾಡೋದು, ಇನ್ನೊಂದು ಮಾಡೋದು, ಅಥವಾ ಅವನು ಒಂದು ದೊಡ್ಡ ಮಟ್ಟದಲ್ಲಿ ಜೀವನ ಮಾಡೋದು, ಅದನ್ನು ನಾವು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಮಕ್ಕಳ ಒಂದು ಚಾರಿತ್ರ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಅವರ ಒಂದು ಗುಣಗಳನ್ನು ಅವ್ರಿಗೆ ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾ ಇದ್ದೀವಿ ನಾವು, ಒಳ್ಳೆಯ ರೀತಿ ನೀತಿಗಳನ್ನು, ನಡವಳಿಕೆಗಳನ್ನು, ಒಂದು ಜೀವನ ಮೌಲ್ಯಗಳನ್ನು ಯಾವ ರೀತಿ ನಾವು ಕಲಿಸಬೇಕು, ಅದರಿಂದ ಅವ್ರ ವ್ಯಕ್ತಿತ್ವ ಯಾವ ರೀತಿ ಪರಿಪೂರ್ಣ ಆಗ್ತದೆ, ಮುಂದೆ ಅವ್ರು ಯಾವ ರೀತಿ ಉತ್ತಮ ಪ್ರಜೆಗಳಾಗ್ತಾರೆ, ಅಂತಹ ವ್ಯಕ್ತಿತ್ವ ನಿರ್ಮಾಣದ ಕಡೆಗೆ, ನಮ್ಮ ಮಕ್ಕಳ ನಿರ್ಮಾಣದ ಕಡೆಗೆ ನಾವು ಗಮನ ಹರಿಸಬೇಕೇ ಹೊರತು ಅವರ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಇತ್ತ ಮುಂದಿನ ಸನ್ನಿವೇಶಕ್ಕೆ ಬಂದಾಗ ಪಾಂಡು ಕುಂತಿಯ ಮದುವೆ ಮುಗಿದು ಹೋಗ್ತೈತೆ, ಹಸ್ತಿನಾಪುರದಲ್ಲೇ ಮುಗಿಯಿತು. ಆ ಒಂದು ಮಧುಚಂದ್ರದ ದಿನ, ಮೊದಲ ರಾತ್ರಿಯ ದಿನ, ಅವತ್ತು ಮೊದಲ ರಾತ್ರಿ ಆಗಬೇಕವತ್ತು. ಅವತ್ತಿನ ದಿವಸನೇ ಏನಾಯಿತು, ಆ ಒಂದು ಹಸ್ತಿನಾಪುರ ಸಾಮ್ರಾಜ್ಯದ ಒಂದು ಮಿತ್ರ ದೇಶದ ಮೇಲೆ ಮದ್ರ ದೇಶ ಅಂತಕ್ಕಂಥದ್ದು ದಾಳಿ ಮಾಡ್ತದೆ. ಅವಾಗ ಯಾರು ರಾಜ ಆಗಿದ್ದರು? ಇವನೇ ಪಾಂಡು ರಾಜ ಆಗಿದ್ದ. ಯಾವುದೇ ಮಿತ್ರ ದೇಶದ ಮೇಲೆ ದಾಳಿ ಆದಾಗ ಇವರು ಅವ್ರಿಗೆ ಸಹಾಯ ಮಾಡಲೇಬೇಕು ಸಹಜವಾಗಿ. ಯಾರು ಹೋಗ್ಬೇಕು ಅವಾಗ? ಸಹಜವಾಗಿ ಪಾಂಡು ರಾಜ ಆಗಿರೋದ್ರಿಂದ ಅವನು ಹೋಗ್ಬೇಕಾಯ್ತು. ಅವತ್ತು ಮಧುಚಂದ್ರದ ದಿವಸನೇ ಅವತ್ತೇ ಅವನು ಆ ಒಂದು ಮಿತ್ರ ರಾಜ್ಯದ ಮೇಲೆ ಮದ್ರ ದೇಶ ಅಂತಕ್ಕಂಥ ದಾಳಿ ಮಾಡ್ತತಿ, ಆಕ್ರಮಣ ಮಾಡ್ತತಿ. ಇವನೇನು ಮಾಡ್ತಾನೆ, ತನ್ನ ಕರ್ತವ್ಯ, ಯುದ್ಧ ಮಾಡ್ತಕ್ಕಂಥದ್ದು ರಾಜನಾದವನು ಎಂದಿಗೂ ಸಹ ಬೇರೆ ದೇಶದ ಬೇರೆ ಸೈನ್ಯ ಬಂತಪ್ಪ ಅಂತಂದರೆ ಅವನು ಎದೆಗುಂದಂಗೆ ಫಸ್ಟ್ ಅವನೇ ಮುಂದೆ ನಿಂತು ಯುದ್ಧವನ್ನು ಮಾಡಬೇಕು. ಆ ಒಂದು ಧೈರ್ಯ ಇದ್ದಾಗ ಮಾತ್ರ ಅವನು ರಾಜನಾಗೋಕ್ಕೆ ಯೋಗ್ಯ ಅಂತಕ್ಕಂಥದ್ದು. ಅವನೇನು ಮಾಡ್ತಾನೆ, ಅದು ಯಾವುದನ್ನು ಯೋಚನೆ ಮಾಡಲ್ಲ. ಅವತ್ತು ಮೊದಲ ರಾತ್ರಿ ಐತೆ ಅಂದರೂ ಕೂಡ ಅವನೇನು ಮಾಡ್ತಾನೆ, ತನ್ನ ಕರ್ತವ್ಯಕ್ಕೆ ಹೊರಟು ನಿಲ್ತಾನೆ. ಅವತ್ತು ಪಾಂಡು ಮಹಾರಾಜ ಆ ಒಂದು ಅವತ್ತಿನ ದಿವಸನೇ ಮಧುಚಂದ್ರದ ದಿವಸ. ನೋಡ್ರಿ, ಆ ಕುಂತಿ ಏನು ಹೇಳ್ತಾಳೆ, ಗ್ರಹಣ ಯಾವಾಗಲೂ ಹುಣ್ಣಿಮೆಯ ಚಂದ್ರನಿಗೆ ಹಿಡಿಯುವುದು. ನೋಡ್ರಿ, ಅಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಆಕೆ ಒಂದು ಸ್ಥಿತಪ್ರಜ್ಞತೆಯನ್ನು ರೂಢಿಸ್ಕೊಂಡಿದ್ಲು ಕುಂತಿ. ನಾವು ಕೊನೆಯವರೆಗೂ ಕುಂತಿಯ ಒಂದು ಪಾತ್ರವನ್ನು ನೋಡಿದಾಗ ಅದೇ ರೀತಿಯೇ ಆಕೆ ಒಂದು ಸಮಚಿತ್ತತೆಯನ್ನು ರೂಢಿಸ್ಕೊಂಡಿರ್ತಾಳೆ ಕುಂತಿ. ಅವತ್ತು ಮೊದಲ ರಾತ್ರಿ ಬಹಳ ಏನೇನೋ ಆಸೆ ಕನಸುಗಳನ್ನು ಕಟ್ಕೊಂಡು ಬಂದಿದ್ದಾಳೆ ಆಕೆ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ರಾಣಿಯಾಗಿ. ಆದರೆ ಅವತ್ತಿನ ದಿವಸನೇ ಅವನು ಯುದ್ಧಕ್ಕೆ ಹೊರಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಗ್ರಹಣ ಯಾವಾಗಲೂ ಹುಣ್ಣಿಮೆ ಚಂದ್ರನಿಗೆ, ಪ್ರಕಾಶಮಾಗಿರ್ತಕ್ಕಂಥ ಚಂದ್ರನಿಗೆ ಗ್ರಹಣ ಹಿಡಿತಕ್ಕಂಥದ್ದು ಯಾವಾಗಲೂ. ಆದರೆ ಆ ಗ್ರಹಣ ಬಿಟ್ಟ ಮೇಲೆ ಆ ಚಂದ್ರ ಇನ್ನೂ ಮತ್ತೆ ಹೊಳಿತಾನೆ, ಇನ್ನೂ ಸ್ವಲ್ಪ ಜಾಸ್ತಿ ಹೊಳಿತಾನೆ ಆ ಚಂದ್ರ ಅಂತಕ್ಕಂಥದ್ದನ್ನು ಆಕೆ ಮನಸ್ಸಿನಲ್ಲಿ ಅಂದ್ಕೊತಾಳೆ ಆಕೆ. ಅಂದರೆ ನಮಗೆ ಮನುಷ್ಯರಿಗೆ ಕಷ್ಟಗಳು ಬರ್ತಕ್ಕಂಥದ್ದು ಸಹಜ. ಆ ಕಷ್ಟಗಳನ್ನು ನೀಗಿಸ್ಕೊಂಡ್ಮೇಲೆ, ಆ ಕಷ್ಟಗಳನ್ನು ನಾವೇ ಪರಿಹರಿಸ್ಕೊಂಡ ಮೇಲೆ ಮುಂದಿನ ಜೀವನ ಇರ್ತದಲ್ಲ, ಅದರಷ್ಟು ಭಾಳ ಸಂತೋಷವಾಗಿರ್ತದೆ ಆ ಜೀವನ ಅಂತಕ್ಕಂಥದ್ದು. ಆ ಕಷ್ಟವನ್ನು ನಾನು ಜಯಿಸಿದ್ನಲ್ಲ ಅಂತಕ್ಕಂಥ ಒಂದು ನೆಮ್ಮದಿ, ಸಂತೋಷ ಭಾಳ ಒಂದು ಆನಂದದಾಯಕವಾಗಿರ್ತಕ್ಕಂಥ ಕ್ಷಣ ನಮ್ಮವಾಗ್ತವೆ. ಹಂಗೆ ಆಕೆ ಯೋಚನೆ ಮಾಡ್ತಾಳಲ್ಲಿ. ಆ ಒಂದು ತೇಜಸ್ಸು ಮುಂದೆ ವೃದ್ಧಿ ಆಗ್ತತೆ. ಪಾಂಡು ಅಂತಂದರೆ ಪ್ರಕಾಶ ಹೊಳಿತಕ್ಕಂಥದ್ದು. ಹಂಗೆ ಈಗ ಯುದ್ಧಕ್ಕೆ ಹೋಗ್ತಕ್ಕಂಥ ಒಂದು ಕಷ್ಟ ಬಂದಿದೆ, ಇದನ್ನು ದಾಟಿಕೊಂಡು ಮುಂದೆ ಹೋದಾಗ ನನಗೆ ಸುಖ ಸಿಗ್ತತೆ ಅಂತಕ್ಕಂಥ ಕಲ್ಪನೆಯನ್ನು ಆಕಿ ಕಾಣ್ತಾಳಾಕಿ.
ಅಂಥ ಒಂದು ಸಮಚಿತ್ತತೆಯನ್ನು ಬೆಳೆಸ್ಕೊಂಡಿದ್ಲು ಕುಂತಿ. ಅಂಥ ಒಂದು ಸಮಯದಲ್ಲಿ ಸಹ ಆಕೆ ಆರತಿಯನ್ನು ಎತ್ತಿ ಬೀಳ್ಕೊಡ್ತಾಳೆ. ಆಕೆ ತನ್ನ ಗಂಡನನ್ನು ಪಾಂಡುವನ್ನು ಬೀಳ್ಕೊಡ್ತಾಳೆ. ವಿಜಯಶಾಲಿಯಾಗಿ ಕಾಣಿಕೆಯೊಂದಿಗೆ ಬನ್ನಿ ಅಂತಕ್ಕಂಥ ಹಾರೈಸ್ತಾಳೆ ಆಕೆ. ವಿಜಯಶಾಲಿಯಾಗಿ ಕಾಣಿಕೆಯೊಂದಿಗೆ ಬನ್ನಿ. ಇಲ್ಲಿ ಕಾಣಿಕೆ ಅಂತಂದರೆ ಎರಡು ದೇಶಗಳು ಯುದ್ಧ ಮಾಡಿದಾಗ ಯಾರು ಸೋಲ್ತಾರೋ ಆ ಸೋತಿರ್ತಕ್ಕಂಥ ರಾಜರುಗಳು ಅಥವಾ ಸೈನಿಕರು ಎಲ್ಲರೂ ಸಹ ಅವಾಗ ಬಂಗಾರದ ಆಭರಣಗಳನ್ನೆಲ್ಲ ಕೊಳ್ತಿದ್ರು. ರಾಜರಂತರೂ ಭರ್ಜರಿ ಹಾಕ್ಕೊಳ್ತಿದ್ರು, ವೈಡೂರ್ಯ, ವಜ್ರ ವೈಡೂರ್ಯ, ಬಂಗಾರದ ಆಭರಣಗಳು. ಸೈನಿಕರು ಸಹ ಸಾಮಾನ್ಯವಾಗಿ ಎಲ್ಲರೂ ಬಂಗಾರದ ಆಭರಣಗಳನ್ನು ಧರಿಸಿಕೊಂಡೇ ಬರ್ತಾಯಿದ್ರು ಅವರು. ಹಂಗಾಗಿ ಯಾರು ಸತ್ತಿರ್ತಾರಲ್ಲ ಅವರೆಲ್ಲ ಆಭರಣಗಳನ್ನು ಇವರೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವರು ತಮ್ಮ ದೇಶಕ್ಕೆ ತಗೊಂಡು ಬರ್ತಾಯಿದ್ರು. ಹಾಗೆ ವಿಜಯಶಾಲಿಯಾಗಿ ಕಾಣಿಕೆಯೊಂದಿಗೆ ಬನ್ನಿ ಅಂತಕ್ಕಂಥ ಒಂದು ಹಾರೈಕೆಯೊಂದಿಗೆ ಆಕೆ ತನ್ನ ಗಂಡನನ್ನು ಕಳಿಸ್ತಾಳೆ. ಗಂಡನನ್ನು ಕಳಿಸಿ ಕುಂತಿ ಏಕಾಂಗಿಯಾಗಿ ತನ್ನ ಕೋಣೆಯಲ್ಲಿ ಕುತ್ಕೊಳ್ತಾಳೆ. ಆಕೆ ಒಂದು ವಿರಹ ವೇದನೆಯಿಂದ ಕುತ್ಕೊಳ್ತಾಳೆ. ನಿರೀಕ್ಷೆಯನ್ನು ಕೀರ್ತನೆಯನ್ನಾಗಿಸು, ರೋದನೆಯಾಗಿ ಅಲ್ಲ ಅಂತ ಹೇಳ್ತಾಳೆ. ಗಾಂಧಾರಿ ಹೇಳ್ತಾಳೆ ನೋಡ್ರಿ. ಈಗ ಮತ್ತು ಶೋಕ, ಮನಸ್ಸಿನಲ್ಲೇ ಶೋಕ ಇರ್ತತೆ, ದುಃಖ ಇರ್ತತೆ, ಯಾರಿಗಾದರೂ ಸಹಜ ತಾನೇ ಅದು ಗಾಂಧಾರಿ ಸಮಾಧಾನ ಮಾಡ್ತಾಳೆ. ಆಕೆ ಸಮಾಧಾನ ಮಾಡಿ ಹೇಳ್ತಾಳೆ, ನಿನ್ನ ನಿರೀಕ್ಷೆಯನ್ನು ಕೀರ್ತನೆಯಾಗಿಸು, ರೋದನೆಯಾಗಿ ಅಲ್ಲ. ಆ ಒಂದು ಭಗವಂತನಡೆಗೆ ನಿನ್ನ ಒಂದು ಮನಸ್ಸನ್ನು ಕೇಂದ್ರೀಕರಿಸು, ಆ ಒಂದು ಕೀರ್ತನೆಯಾಗಿಸು. ಇದನ್ನೇ ಒಂದು ಚಿಂತೆ ಮಾಡಬೇಡ, ಮುಂದೆ ನಿನಗೆ ಒಳ್ಳೆಯ ಅವಕಾಶ ಅಥವಾ ಸುಖ ಅಂತಕ್ಕಂಥದ್ದು ಸಿಗ್ತತೆ ಅಂತಕ್ಕಂಥದ್ದನ್ನು ಆಕೆ ಗಾಂಧಾರಿ ಹೇಳ್ತಾಳೆ. ಹಲವು ದಿನ ಯುದ್ಧದ ನಂತರ ನೋಡ್ರಿ, ಹಲವು ದಿನ ಯುದ್ಧ ಆಗ್ತತಿ. ಅನೇಕ ದಿನ ಯುದ್ಧ ನಂತರ ಪಾಂಡು ಅಂದರೆ ಹಸ್ತಿನಾಪುರದ ಒಂದು ವಿಜಯ ಆಗ್ತತಿ. ಇವ್ರ ಕಡೆಗೆ ವಿಜಯ ಆಗ್ತತೆ. ಪಾಂಡು ಜಯಶಾಲಿ ಆಗ್ತಾನೆ. ಜಯಶಾಲಿಯಾಗಿ ಆ ಜಯಶಾಲಿ ಆಗಿರ್ತಕ್ಕಂಥ ಸುದ್ದಿ ಹಸ್ತಿನಾಪುರಕ್ಕೆ ಮುಟ್ತತೆ. ಆವಾಗ ಸತ್ಯವತಿ ದೇವಿ ಆದೇಶವನ್ನು ಮಾಡ್ತಾಳೆ, ಇಡೀ ಸಾಮ್ರಾಜ್ಯದೆಲ್ಲೆಡೆ ವಿಜಯೋತ್ಸವ ಆಚರಣೆ ಮಾಡಿರಿ, ವಿಜಯೋತ್ಸವವನ್ನು ಆಯೋಜನೆ ಮಾಡಿರಿ ಎಲ್ಲ ಕಡೆಗೆ. ಪಾಂಡುವಿನ ವಿಜಯ ಆಗಿದೆ, ಮದ್ರ ದೇಶದ ಮೇಲೆ ಪಾಂಡುವಿನ ವಿಜಯ ಆಗಿದೆ, ಎಲ್ಲರೂ ಸಹ ವಿಜಯೋತ್ಸವವನ್ನು ಆಚರಣೆ ಮಾಡಿರಿ ಅಂತಕ್ಕಂಥ ಒಂದು ಆದೇಶವನ್ನು ರಾಜಮಾತೆ ಸತ್ಯವತಿ ದೇವಿ ಹೇಳ್ತಾಳೆ. ಇತ್ತ ಗಾಂಧಾರಿ ನೋಡ್ರಿ ಏನು ಮಾಡ್ತಾಳೆ, ಪಾಂಡುವಿನ ಶಯನಗೃಹ ಸಿಂಗರಿಸಲು ಸೂಚನೆಯನ್ನು ಕೊಡ್ತಾಳೆ. ಯಾಕಂದರೆ ಪಾಪ ಮೊದಲ ರಾತ್ರಿಯನ್ನು ಬಿಟ್ಟು ಹೋಗಿದ್ನಲ್ಲ ಪಾಂಡು ಕುಂತಿಯನ್ನು. ಹಂಗಾಗಿ ಆಕೆಯ ಒಂದು ಮಲಗುವ ಕೋಣೆಯನ್ನು ಸಿಂಗಾರ ಮಾಡಿರಿ, ಪಾಂಡು ವಿಜಯದೊಂದಿಗೆ ಬರ್ತಾ ಇದ್ದಾನೆ, ಅವ್ರು ಸಂತೋಷವಾಗಿರಲಿ ಮುಂದಿನ ಜೀವನದಲ್ಲಿ ಅಂತಕ್ಕಂಥದ್ದು ಪಾಪ ಆಕೆಯ ಬಯಕೆ. ಗಾಂಧಾರಿ ಯಾವಾಗಲೂ ಸಹ ಒಳ್ಳೆಯದನ್ನೇ ಯೋಚನೆ ಮಾಡ್ತಿರ್ತಾಳೆ. ಆಕೆ ಧೃತರಾಷ್ಟ್ರನಂಗೆ ಎಂದೂ ಕೆಟ್ಟದ್ದನ್ನು ಬಯಸಿರಲ್ಲ. ಅವರ ಕೊನೆಯ ಯುದ್ಧದ ಸಮಯದಲ್ಲಿ ತನ್ನ ಮಕ್ಕಳು ಯಾವಾಗಲೂ ಆಕೆಗೆ ಆ ಒಂದು ನಮಸ್ಕಾರ ಮಾಡಿ ನನಗೆ ನಮ್ಮನ್ನು ಆಶೀರ್ವಾದಿಸು ಅಂತ ಹೇಳಿದಾಗ ಆಕೆ ಒಂದೇ ಹೇಳಿರ್ತಾಳೆ, ಎಲ್ಲಿ ಧರ್ಮವಿರ್ತದೋ ಅಲ್ಲಿ ಜಯ ಆಗ್ತದೆ. ನೀವು ಜಯಶಾಲಿ ಆಗಿರಂತ ಎಂದು ಹೇಳಿಲ್ಲ ಆಕೆ ತನ್ನ ಮಕ್ಕಳಿಗೆ. ಎಲ್ಲಿ ಧರ್ಮವಿರ್ತದೋ ಅಲ್ಲಿ ಜಯ ಇರ್ತದೆ ಅಂತಲೇ ಹೇಳ್ತಾಳೆ. ಕೊನೆಯವರೆಗೂ ಸಹ ಅದೇ ರೀತಿಯಾಗಿ ಗಾಂಧಾರಿ ಇರ್ತಾಳೆ. ಆ ಒಂದು ಸೂಚನೆಯನ್ನು ಕೊಟ್ಟ ನಂತರ ವಿದುರ ಬರ್ತಾನೆ. ವಿದುರ ಬಂದು ಸತ್ಯವತಿ ದೇವಿಗೆ ಹೇಳ್ತಾನೆ, ರಾಜಮಾತೆ ಒಂದು ಅಶುಭ ಸಮಾಚಾರ ಇದೆ ಅಂತ ಹೇಳ್ತಾನೆ. ಏನು ಅಶುಭ ಸಮಾಚಾರ? ಪಾಂಡು ರಾಜ ವಿಜಯಿಯಾಗಿ ಬಂದಿದ್ದಾರೆ, ಸರಿ, ಅದು ಶುಭ ಸಮಾಚಾರ. ಆದರೆ ಅಶುಭ ಸಮಾಚಾರ ಏನಂದರೆ ಮದ್ರ ದೇಶದ ರಾಜಕುಮಾರಿ ಮಾದ್ರಿಯನ್ನು ವಿವಾಹವಾಗಿ ಬಂದಿದ್ದಾರೆ. ಇದು ಅಶುಭ ಸಮಾಚಾರ. ಈ ಕಡೆ ಕುಂತಿಯ ಪರಿಸ್ಥಿತಿ ಏನಾಗಿರಬೇಕಲ್ಲ, ಅವನು ವಿಜಯಿಯಾಗಿ ಬಂದಿದ್ದಾನೆ, ಆದರೆ ಮದ್ರ ದೇಶದ ರಾಜಕುಮಾರಿಯನ್ನು ವಿವಾಹವಾಗಿ ಬಂದಿದ್ದಾರೆ, ಹಸ್ತಿನಾಪುರಕ್ಕೆ ಜೊತೆಯಾಗಿ ಬಂದಿದ್ದಾರೆ ಈಗ ಅವರು ಇಬ್ಬರು. ಅಂದರೆ ಪಾಂಡುವಿನ ಎರಡನೇ ಪತ್ನಿಯಾಗಿ ಮದ್ರ ದೇಶದ ರಾಜಕುಮಾರಿ ಮಾದ್ರಿ ಅಂತಕ್ಕಂಥವಳನ್ನು ವರಿಸಿ ಕರ್ಕೊಂಡು ಬಂದಿದ್ದಾನೆ ಈಗ ಪಾಂಡು. ಸ್ವಾಗತಕ್ಕೆ ಈಗ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಇವ್ರನ್ನ ಸ್ವಾಗತ ಮಾಡಲೇಬೇಕೀಗ. ಅವರು ಆ ಒಂದು ರಾಜ ಮದುವೆಯಾಗಿ ಬಂದೇನಪ್ಪ ಅಂತಂದರೆ ಸ್ವಾಗತವನ್ನು ಮಾಡಲೇಬೇಕು. ಅಂಥ ಒಂದು ಸಂಕಷ್ಟದ ಸಮಯದಲ್ಲಿ ಸಹ ಕುಂತಿ ಸ್ವಾಗತ ಮಾಡ್ತಾಳೆ ಆಕೆ. ನೋಡಿರಿ, ಒಳಗೆ ದುಃಖ ಇರ್ತತೆ, ಶೋಕ ಇರ್ತತೆ, ಆದರೂ ಸಹ ಆಕೆ ಅದನ್ನು ತೋರಗೊಡ್ದಂಗೆ ಏನು ಮಾಡ್ತಾಳೆ, ಆರತಿಯನ್ನು ಬೆಳಗಿ ಸವತಿಯನ್ನು ಸ್ವಾಗತಿಸಿದ ಕುಂತಿ. ನೋಡ್ರಿ, ಇಲ್ಲಿ ಸವತಿ ಅಂತಂದರೆ ಗಂಡನ ಎರಡನೇ ಹೆಂಡತಿಗೆ ಸವತಿ ಅಂತ ಕರಿತೀವಿ. ಸ್ವಾಗತ ಮಾಡ್ತಾಳೆ ಆಕೆ. ಆಕೆಯ ಒಂದು ಸಮಚಿತ್ತತೆ, ಸ್ಥಿತಪ್ರಜ್ಞತೆ ಯಾವ ಮಟ್ಟಕ್ಕೆ ಇರ್ಬೇಕು ನೋಡ್ರಿ. ಇನ್ನೊಬ್ಬರಾಗಿದ್ದರೆ ಅಲ್ಲಿ ಬರದೇ ಇಲ್ಲ. ಆಕೆ ಸಂಸಾರದ ಒಂದು ಏನು ಸುಖವನ್ನು ಕಂಡಿಲ್ಲ ಇಲ್ಲೇವರೆಗೂ. ಹಸ್ತಿನಾಪುರಕ್ಕೆ ಬಂದ ಮೇಲೆ
ಆದರೂ ಸಹ ತನ್ನ ಗಂಡ ಇನ್ನೊಬ್ಬ ಹೆಂಡತಿಯನ್ನು ಕರ್ಕೊಂಬಂದ ಅಂದರೂ ಸಹ ಆ ಒಂದು ಸಮಚಿತ್ತತೆಯಿಂದ ಆರತಿಯನ್ನು ಬೆಳಗಿ ಸ್ವಾಗತವನ್ನು ಮಾಡ್ಕೊಳ್ತಾಳೆ ಆಕೆ. ಹಿರಿಯರ ಆಶೀರ್ವಾದ ಪಡೆದ ಪಾಂಡು ಮತ್ತು ಮಾದ್ರಿ ಎಲ್ಲರೂ ಬಂದು ಎಲ್ಲ ಹಿರಿಯರ ಭೀಷ್ಮಾಚಾರ್ಯರು, ವಿದುರ, ಸತ್ಯವತಿ ದೇವಿ, ಗಾಂಧಾರಿ, ಧೃತರಾಷ್ಟ್ರ ಎಲ್ಲರ ಒಂದು ಆಶೀರ್ವಾದವನ್ನು ಅವರಿಬ್ಬರು ಪಡ್ಕೊಳ್ತಾರೆ. ಅವರಿಬ್ಬರು ಪಡ್ಕೊಂಡ ನಂತರ ಸತ್ಯವತಿ ದೇವಿ ಹೇಳ್ತಾಳೆ, ಆಯ್ತಪ್ಪ, ಈಗ ನೀನು ಪತ್ನಿಯರೊಡನೆ ವನವಿಹಾರಕ್ಕೆ ತೆರಳಲು ಪಾಂಡುವಿಗೆ ಸೂಚನೆಯನ್ನು ಕೊಡ್ತಾಳೆ. ಇಷ್ಟು ದಿವಸ ಯುದ್ಧ ಮಾಡಿ ಬಂದಿದೆಯಾ, ಸ್ವಲ್ಪ ರೆಸ್ಟ್ ಬೇಕು ನಿನಗೆ, ವನವಿಹಾರಕ್ಕೆ ಹೋಗಿ ಸ್ವಲ್ಪ ಆರಾಮಾಗಿದ್ದು ಬಾ, ಇಬ್ಬರು ಪತ್ನಿಯರನ್ನು ಕರ್ಕೊಂಡು ಹೋಗು, ಇಬ್ಬರು ಪತ್ನಿಯರನ್ನು ಕರ್ಕೊಂಡು ನೀನು ವನವಿಹಾರಕ್ಕೆ ಹೋಗಿ ಸ್ವಲ್ಪ ದಿವಸ ಸುಖ ಸಂತೋಷವಾಗಿ ನೆಮ್ಮದಿಯಿಂದ ಇದ್ದು ನೀನು ಆರಾಮಾಗಿ ಬಾ ಅಂತಕ್ಕಂಥ ಒಂದು ಆದೇಶವನ್ನು ಸತ್ಯವತಿ ದೇವಿ ಕೊಡ್ತಾಳೆ. ಇತ್ತ ತನ್ನ ಕೋಣೆಗೆ ಬಂದು ಕುಂತಿ ಆ ಒಂದು ಶಯನಗೃಹ ಅಲಂಕಾರ ಮಾಡಿದ್ರಲ್ಲ ಅದನ್ನೆಲ್ಲ ಕಿತ್ತು ಬಿಸಿ ಆಗ್ತಾಳೆ, ರೋಧಿಸ್ತೊಳದ್ರೆ ಒಬ್ಬಳೇ ಕುಂತು ಆಕೆ ಶೋಕ ಸಾಗರದಲ್ಲೇ ಮುಳುಗಿಬಿಟ್ಟಿದ್ದಾಳೆ ಆಕೆ. ಆನಂತರ ಏನು ಮಾಡಿದ್ರು, ಅವರು ವನವಿಹಾರಕ್ಕೆ ಹೊರಟರು. ತಿರುಗಿ ದಿವಸ ವನವಿಹಾರಕ್ಕೆ ಹೊರಟರು. ಪಾಂಡು, ಕುಂತಿ ಮತ್ತು ಮಾದ್ರಿ ಇಬ್ಬರು ಪತ್ನಿಯರು ಮತ್ತು ಪಾಂಡು ವನವಿಹಾರಕ್ಕೆ ಹೋಗಿದ್ರು. ಇಲ್ಲಿ ವನವಿಹಾರ ಅಂತಂದರೆ ಇವರು ವನವಿಹಾರಕ್ಕೆ ಹೋದಾಗ ಅವ್ರಿಗೆ ಏನೇನು ಅವಶ್ಯಕತೆ ಬೇಕೋ ಅದನ್ನೆಲ್ಲ ಒಂದು ಹಸ್ತಿನಾಪುರದ ಒಂದು ರಾಜ್ಯದ ವತಿಯಿಂದ ಇವರಿಗೆಲ್ಲ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿರ್ತಾರೆ. ಅಲ್ಲಿ ಇವರು ಮಲಗೋದಕ್ಕಾಗಿರ್ಬೋದು ಅಥವಾ ಇವರಿಗೆ ಊಟದ ವ್ಯವಸ್ಥೆ ಇನ್ನೊಂದು ಪ್ರತಿಯೊಂದಕ್ಕೂ ಒಂದು ಅವಕಾಶವನ್ನು ರೆಡಿ ಮಾಡಿ ಇವ್ರನ್ನ ಆರಾಮಾಗಿದ್ದು ಬರಲಿ ಅನ್ನೋ ಉದ್ದೇಶಕ್ಕೆ ಇಷ್ಟು ದಿವಸ ದಣ್ಕೊಂಬಂದಿದ್ದಾರೆ, ಯಾವುದೇ ಒಂದು ಸುಖವನ್ನು ಅನುಭವಿಸಿಲ್ಲ ಇಬ್ಬರು ಪತ್ನಿಯರು. ಪಾಂಡು ಸಹ ಮದುವೆಯಾಗಿ ಹಂಗೆ ಯುದ್ಧಕ್ಕೆ ಹೋಗಿದ್ದಾನೆ. ಹಂಗಾಗಿ ಇವರು ಆರಾಮಾಗಿ ರಾಜ್ಯದ ಜಂಜಾಟವನ್ನು ಬಿಟ್ಟು ಆರಾಮಾಗಿ ಅಲ್ಲಿ ಒಂದು ಅಡವಿಯಲ್ಲಿ ಕಾಡಿನಲ್ಲಿ ಎಲ್ಲ ಅವಕಾಶಗಳೆಲ್ಲ ಅನುಕೂಲಗಳನ್ನು ಮಾಡಿರ್ತಾರೆ. ಹೋಗಿ ಆರಾಮಾಗಿ ಇದ್ದು ಬರಲಿ ಅನ್ನೋ ಉದ್ದೇಶ ಸತ್ಯವತಿ ದೇವಿದು. ನೋಡ್ರಿ, ಇತ್ತ ಧೃತರಾಷ್ಟ್ರ ಅವನ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ, ನಾನು ಪಾಂಡುವಿಗೆ ಅನ್ಯಾಯ ಮಾಡಿದ್ದೇನೆ. ಅವನಿಗೆ ಒಳ್ಳೆಯ ಮನಸ್ಸಿರ್ತದೆ ಆ್ಯಕ್ಚುಲಿ ಅವನಿಗೆ, ಆದರೆ ಅವನನ್ನು ಕೆಡಿಸ್ತಾ ಇರ್ತಾನೆ ಇವನು. ಶಕುನಿ ಅಂತಕ್ಕಂಥನು ಪ್ರತಿ ಕ್ಷಣನೂ ಅವನನ್ನು ಚೇಂಜ್ ಮಾಡ್ತಾ ಇರ್ತಾನೆ. ನಾನು ಪಾಂಡುವಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ನಾನು ವಿಧಿಯ ಆಟಕ್ಕೆ ಸಿಲುಕಿದವನು, ನಾನು ಯಾರ ಕಪಟದಿಂದಲೂ ಸೋತವನಲ್ಲ. ಇವತ್ತು ನನಗೆ ಕಣ್ಣಿಲ್ಲ ಅಂದರೆ ನಾನೇನು ಮಾಡಬೇಕು? ವಿಧಿಯ ಆಟ ಅದು, ಅದಕ್ಕೆ ಪಾಂಡು ಕಾರಣ ಅಲ್ಲ. ಇವತ್ತು ನಾನು ರಾಜ ಆಗಿಲ್ಲ ಅಂತಂದರೆ ಅದಕ್ಕೆ ಪಾಂಡು ಕಾರಣ ಅಲ್ಲ. ನನಗೆ ಕಣ್ಣಿಲ್ಲ ಅಂತ ರಾಜನ ಪಟ್ಟ ಕೊಡಲಿಲ್ಲ, ನಾನು ವಿಧಿಯಾಟಕ್ಕೆ ಸಿಲುಕಿದ್ದೀನಿ. ಪಾಂಡವನ್ನು ಯಾಕೆ ದ್ವೇಷ ಮಾಡಬೇಕು ನಾನು? ಒಳ್ಳೆಯ ಯೋಚನೆಗಳು ಬರ್ತಾ ಇರ್ತಾವೆ ಅವನಿಗೆ, ಆದರೆ ಅವನು ಶಕುನಿ ಅದನ್ನು ಬಿಡಲ್ಲ, ಮತ್ತು ಅವನನ್ನು ತಪ್ಪು ದಾರಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಯಾರ ಕಪಟದಿಂದಲೂ ಸೋತವನಲ್ಲ, ನಾನು ರಾಜ ಆಗ್ತಿದ್ದೆ ಕಣ್ಣಿದ್ದಿದ್ರೆ, ಆದರೆ ಕಣ್ಣಿಲ್ಲ ಅಂದರೆ ಅದು ವಿಧಿಯ ಆಟ, ಅದಕ್ಕೆ ಪಾಂಡು ಹೊಣೆ ಅಲ್ಲ, ಯಾರು ಹೊಣೆ ಅಲ್ಲ ಅಂತಕ್ಕಂಥದ್ದು ಈಗ ಅವನಿಗೆ ಅರಿವಾಗ್ತದೆ. ಗಾಂಧಾರಿಗೆ ಹೇಳ್ತಾನೆ, ನಾನು ನಿನಗೂ ಅನ್ಯಾಯ ಮಾಡಿದ್ದೇನೆ ಗಾಂಧಾರಿ. ಯಾಕಂದರೆ ಪತ್ನಿ ಹತ್ರ ಅವನು ಇಲ್ಲಿವರೆಗೆ ಹೋಗೇ ಇಲ್ಲ. ಅವನು ಅವತ್ತೇನು ಬಿಟ್ಟಿದ್ನಲ್ಲ, ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದೆಯಾ, ಹಂಗಾಗಿ ನಾನು ನಿನ್ನ ಹತ್ರ ಬರಲ್ಲ, ನಿನ್ನನ್ನು ನಾನು ಪತ್ನಿಯಾಗಿ ಸ್ವೀಕಾರ ಮಾಡಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದವನು. ಹಂಗಾಗಿ ಇಲ್ಲಿವರೆಗೆ ಅವನ ಪತ್ನಿ ಹತ್ರ ಹೋಗಿದ್ದಿಲ್ಲ. ಹಂಗಾಗಿ ಗಾಂಧಾರಿಗೆ ಹೇಳ್ತಾನೆ, ನಾನು ಸಹ ನಿನಗೆ ಇಲ್ಲಿವರೆಗೆ ಅನ್ಯಾಯ ಮಾಡಿದ್ದೀನಿ, ನನ್ನನ್ನು ಸ್ವೀಕರಿಸಿವೆಯಾ, ಈಗ ನನ್ನನ್ನು ಸ್ವೀಕರಿಸಿಯಾ, ನನ್ನ ತಪ್ಪು ನನಗೆ ಅರಿವಾಗಿದೆ, ನನ್ನ ಸ್ವೀಕಾರ ಮಾಡು ಈಗ ಅಂತಕ್ಕಂಥದ್ದನ್ನು ಗಾಂಧಾರಿಗೆ ತನ್ನ ಪತ್ನಿಗೆ ಹೇಳ್ತಾನೆ. ನನಗೆ ನಿನ್ನ ಮೇಲೆ ಗೌರವ ಇದೆ, ನನ್ನ ಸಂತಾನ ಮುಂದೆ ಉತ್ತರಾಧಿಕಾರಿಯಾಗುವನು. ಮುಂದೆ ನನ್ನ ಸಂತಾನ, ನಾನು ರಾಜ ಆಗ್ಲಿದ್ರೇನು, ನನಗೆ ಹುಟ್ಟತಕ್ಕಂಥ ಮಕ್ಕಳು ಹಸ್ತಿನಾಪುರದ ಉತ್ತರಾಧಿಕಾರಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವನು ಗಾಂಧಾರಿಯೆಡೆಗೆ ಪ್ರೀತಿಯ ಭಾವನೆಯನ್ನು ಅವನು ತೋರಿಸ್ತಾನೆ. ಇಲ್ಲಿವರೆಗೂ ಸಹ ಆಕೆಯ ಮೇಲೆ ದ್ವೇಷದ ಭಾವನೆಯನ್ನು ಅವನು ತೋರಿಸಿದ್ದ. ಅವನಿಗೆ ಆವಾಗ ಒಂದು ಒಳ್ಳೆಯ ಒಂದು ಅರಿವು ಅಂತಕ್ಕಂಥದ್ದು ಅವನಿಗೆ ಬಂತು. ಇತ್ತ ಪಾಂಡು, ಕುಂತಿ ಮತ್ತು ಮಾದ್ರಿ ವನವಿಹಾರಕ್ಕೆ ತೆರಳ್ತಾರಲ್ಲ, ತೆರಳಿದ ಆಲಗ ಕಾಮನ್ನಾಗೆ ಬೇಟೆ ಆಡ್ತಕ್ಕಂಥದ್ದು ಆಗಿನ ರಾಜರಲ್ಲಿ ರೂಢಿ ಇರ್ತಕ್ಕಂಥ ಒಂದು ಸಂಪ್ರದಾಯ. ಇವನು ಸಹ ಏನು ಮಾಡಿದ, ಯಾವುದೋ ಒಂದು ಪ್ರಾಣಿಗೆ ಬೇಟೆಯನ್ನು ಹೊಡೆದ, ಒಂದು ಬಾಣವನ್ನು ಹೊಡೆದ ಪಾಂಡು. ಅವನು ಬಾಣವನ್ನು ಹೊಡೆದಿರ್ತಕ್ಕಂಥದ್ದು ಯಾವುದು ಅಂತಂದರೆ ಕಿಂದಮ ಅಂತಕ್ಕಂಥ ಒಬ್ಬ ಋಷಿ. ಅವರು ಪತಿ ಪತ್ನಿ ಇಬ್ಬರೂ ಸಹ ಪ್ರಾಣಿ ರೂಪದಲ್ಲಿ ಆ ಒಂದು ಕಾಡಿನಲ್ಲಿ ಸಂಚಾರ ಮಾಡ್ತಾಯಿದ್ರು. ಆ ಇಬ್ಬರಿಗೂ ಬಾಣ ಹೊಡೆದ್ಬಿಟ್ಟ ಇವನು, ಯಾರು ಪಾಂಡು ಅಂತಕ್ಕಂಥವನು. ಕಿಂದಮ ಅಂತಕ್ಕಂಥ ಋಷಿ ಮತ್ತು ಪತ್ನಿ ಅವರಿಬ್ಬರು ಸಹ ದಂಪತಿಗಳು. ಅವರಿಬ್ಬರು ಮೃಗದ ರೂಪದಲ್ಲಿ ವಿಹಾರ ಮಾಡ್ತಾಯಿದ್ರು, ಎಲ್ಲಿ ವನದಲ್ಲಿ, ಕಾಡಿನಲ್ಲಿ. ಅವರಿಬ್ಬರಿಗೂ ಸಹ ಇವನು ಬಾಣವನ್ನು ಪ್ರಾಣಿ ಅಂತಂದು ತಿಳ್ಕೊಂಡು ಇವನು ಬಾಣವನ್ನು ಬಿಟ್ಟುಬಿಟ್ಟ.
ಆ ಬಾಣವನ್ನು ಹೊಡೆದ ತಕ್ಷಣವೇ ಅವರು ಆರ್ತನಾದ ಮಾಡಿ ಮನುಷ್ಯರ ಒಂದು ಧ್ವನಿಯಲ್ಲಿ ಕೂಗ್ಕೊಂಡ್ಬಿಟ್ರು. ಅವಾಗ ಇವನಿಗೆ ಅರಿವಾಯಿತು, ಗೊತ್ತಾಯ್ತು. ಅವಾಗ ಹೋಗಿ ನೋಡ್ತಾನೆ, ಕಿಂದಮ ಋಷಿಗಳು ಪತ್ನಿ ಅವರಿಬ್ಬರಿಗೂ ಬಾಣ ನಾಟಿಬಿಟ್ಟತೆ. ಇವನಿಗೆ ಭಾಳ ಮನಸ್ಸಿಗೆ ನೋವಾಗಿಬಿಡ್ತು. ಆವಾಗ ಕಿಂದಮ ಋಷಿಗಳು ಶಾಪ ಕೊಡ್ತಾರೆ ಅವರು. ನೋಡ್ರಿ, ಅವ್ರು ಹೇಳ್ತಾರೆ, ದಶರಥನ ದೌರ್ಭಾಗ್ಯ ಮರೆತೆಯಾ? ಇವನು ಹೋದಾಗ ಇನ್ನೂ ಜೀವಂತವಾಗಿದ್ದರಲ್ಲ, ಹೇಳಿದ್ರು ಅವರು, ದಶರಥನ ದೌರ್ಭಾಗ್ಯ ಮರೆತೆಯಾ? ದಶರಥಗೆ ಹಿಂಗೆ ಆಗಿತ್ತು ಗೊತ್ತಾಯ್ತಾ ನಿನಗೆ ಅಂತ ಕೇಳಿದ್ರು ಅವರು. ಶ್ರವಣಕುಮಾರನ ಪಿತೃಭಕ್ತಿ ಅಂತಕ್ಕಂಥ ಇದರಲ್ಲಿ ಬರುತ್ತದೆ. ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ 2 ನಾಟಕಗಳಂದರೆ ಶ್ರವಣಕುಮಾರನ ಪಿತೃಭಕ್ತಿ ಮತ್ತು ಸತ್ಯ ಹರಿಶ್ಚಂದ್ರ. ಇವೆರಡು ನಾಟಕಗಳು ಗಾಂಧೀಜಿಯವರ ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಅಂಶಗಳಂತ ಅವರು ಆತ್ಮಕಥೆಯಲ್ಲಿ ಹೇಳ್ತಾರೆ. ನಾನು ಸಹ ಮೊದಲು ಸುಳ್ಳು ಹೇಳ್ತಿದ್ದೆ, ಕಳ್ತನ ಮಾಡ್ತಿದ್ದೆ, ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ನಾನು ಸತ್ಯವಂತನಾದೆ ಅಂತ ಹೇಳ್ತಾರೆ. ಈ ಶ್ರವಣಕುಮಾರ ತನ್ನ ವೃದ್ಧ ತಂದೆ ತಾಯಿಗಳನ್ನು ಆ ಒಂದು ತಕ್ಕಡಿಯಲ್ಲಿ ಹೊತ್ಕೊಂಡು ಹೋಗಿ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸ್ತಾ ಇರ್ತಾನೆ. ಹಿಂಗೆ ದಾರಿಯಲ್ಲಿ ಹೋಗೋಕೆ ಅವ್ರಿಗೆ ಬಾಯಾರಿಕೆ ಆಗ್ತೈತಿ. ಆ ಒಂದು ದಾರಿಯ ಪಕ್ಕದಲ್ಲಿ ಅವರಿಬ್ಬರನ್ನ ಆ ಒಂದು ಪುಟ್ಟಿಯ ರೂಪದಲ್ಲಿರ್ತಕ್ಕಂಥ, ತಕ್ಕಡಿಯ ರೂಪದಲ್ಲಿರ್ತಕ್ಕಂಥ ಇದರಲ್ಲಿ ಅವ್ರು ನಿಲ್ಲಿಸಿ ದಾರಿಯ ಪಕ್ಕ ಹೊಳೆ ಹತ್ರ ನೀರು ತರಕ್ಕೆ ಹೋಗ್ತಾನೆ. ಅವನು ನೀರು ತರಕ್ಕೆ ಒಂದು ತಂಬಿಗೆ ಅಥವಾ ಒಂದು ಕೊಡದಲ್ಲಿ ನೀರು ತುಂಬಿಸಿ ಹೋಗಾಗ ಡುಬು ಸೌಂಡ್ ಬರ್ತೈತಿ. ಇತ್ತ ದಶರಥ ಬೇಟೆಗೆ ಬಂದಿರ್ತಾನೆ. ಅವನು ಇದು ಯಾವುದೋ ಪ್ರಾಣಿ ನೀರು ಕುಡಿತಂತಂದು ಸೀದಾ ಅವನಿಗೆ ಬಿಡ್ತಾನೆ ಬಾಣವನ್ನು, ಶ್ರವಣಕುಮಾರನಿಗೆ. ಅವಾಗ ಇವನು ಅರಿಚಿದಾಗ, ಅಯ್ಯೋ ನಾನು ಪ್ರಾಣಿಗೆ ಬಿಟ್ಟಿಲ್ಲ ಮನುಷ್ಯರ ಅಂತಂದು ಅವನು ಓಡಿ ಬರ್ತಾನೆ. ಅವಾಗ ಜೀವ ಇರ್ತೈತಿ ನಾವು ಒಂದು ಶ್ರವಣಕುಮಾರಂದು, ಏನು ಹಿಂಗೆ ಆಗಿಬಿಡ್ತಲ್ಲ, ಇಲ್ಲ ನಾನು ಪ್ರಾಣಿ ಅಂತಂದು ನಾನು ಬಾಣ ಬಿಟ್ಬಿಟ್ಟೆ, ನಾನು ತಪ್ಪಾಯಿತು ಅಂತ. ಈಗ ಮುಗೀತು, ಈಗ ನೀನು ನಾನು ಬಾಣ ಬಿಟ್ಬಿಟ್ಟಿಯಾ, ನಾನು ಸತ್ತು ಹೋಗ್ತೀನಿ, ನನ್ನ ವೃದ್ಧ ತಂದೆ ತಾಯಿಗಳಲ್ಲಿದ್ದಾರೆ ದಾರಿ ಹತ್ರ, ಅವ್ರಿಗೆ ಬಾಯಾರಿಕೆ ಆಗಿದೆ, ಫಸ್ಟ್ ಹೋಗಿ ನೀರು ಕೊಡು ಅಂತ ಹೇಳ್ತಾನೆ. ಇವನು ಸತ್ತು ಹೋಗ್ತಾನೆ. ಇವನು ಕೊಡ ತುಂಬ್ಕೊಂಡು ನೀರು ಹೋಗಿ ಕೊಡ್ತಾನಲ್ಲಿ. ಅಲ್ಲಿ ಹೋದಾಗ ವೃದ್ಧ ತಂದೆ ತಾಯಿಗಳು ಗುರುತಿಡಿತಾರೆ, ನೀವು ನನ್ನ ಮಗ ಅಲ್ಲ ಅಂತ ಹೇಳ್ತಾರೆ ಅವರು. ನನ್ನ ಮಗ ಎಲ್ಲಿ ಹೇಳು ಅಂತೇಳಿ ಕೇಳ್ತಾರೆ. ನಡೆದಿರ್ತಕ್ಕಂಥ ವಿಚಾರವನ್ನು ಅವರು ದಶರಥ ಹೇಳ್ತಾನೆ, ಇಲ್ಲ ಈಗ ಆಗಿಬಿಡ್ತು, ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಗೊತ್ತಿಲ್ಲದೆ ತಪ್ಪಾಗಿಬಿಡ್ತು. ಅದು ಆಯಿತು, ನನ್ನ ಕೊನೆಯ ಕಾಲದಲ್ಲಿ ನನ್ನ ಮಕ್ಕಳು ಸಹ ಈಗ ಹತ್ರ ಇಲ್ಲ, ನನ್ನ ಮಗ ಈಗ. ಹಂಗೆ ನೀನು ಸಹ ಸಾಯುವಾಗ ನಿನ್ನ ಮಕ್ಕಳು ಯಾರೂ ನಿನ್ನ ಹತ್ರ ಇರಲ್ಲ ಅಂತಕ್ಕಂಥ ಶಾಪ ಕೊಡ್ತಾರೆ ಅವರು ವೃದ್ಧ ತಂದೆ ತಾಯಿ. ಹಂಗಾಗಿ ದಶರಥ ಸಾಯುವಾಗ 4 ಜನ ಮಕ್ಕಳಿದ್ರು ಸಹ 4 ಜನನೂ ದಶರಥನ ಹತ್ರ ಇರೋದಿಲ್ಲ. ಅವಾಗ ಅಂಥ ಒಂದು ಒಂದು ಪ್ರಸಂಗವನ್ನು ಮರ್ತೇನು ಅಂತಕ್ಕಂಥ ಕಿಂದಮ ಋಷಿಗಳು ಹೇಳ್ತಾರೆ ಇವನಿಗೆ, ಪಾಂಡುವಿಗೆ, ದಶರಥನ ದೌರ್ಭಾಗ್ಯವನ್ನು ಮರೆತೆಯಾ? ನೋಡ್ರಿ ಏನು ಶಾಪ ಕೊಡ್ತಾರೆ ಅವರು. ಯಾವುದೇ ಸ್ತ್ರೀಯೊಂದಿಗೆ ಸೇರಿದ್ದೇ ಆದರೆ, ವೈವಾಹಿಕ ಸಂಬಂಧ ಅನುಭವಿಸಿದರೆ ಕೂಡಲೇ ನಿನಗೆ ಮೃತ್ಯು ದೊರೆಯಲಿ. ಪಾಂಡುವಿಗೆ ಶಾಪ ಕೊಟ್ಟರು. ವೈವಾಹಿಕ ಸಂಬಂಧ ಅನುಭವಿಸಿದರೆ ಅಥವಾ ಯಾವುದೇ ಸ್ತ್ರೀಯೊಂದಿಗೆ ನೀನು ಸಂಬಂಧ ಹೊಂದಿದ ತಕ್ಷಣವೇ ನಿನಗೆ ಮೃತ್ಯು ದೊರೆಯಲಿ ಅಂತಕ್ಕಂಥ ಶಾಪವನ್ನು ಕೊಟ್ಟು ಅವ್ರು ಸತ್ಬಿಟ್ರು, ಕಿಂದಮ ಋಷಿಗಳು ಮತ್ತು ಆ ಪತ್ನಿ. ಇವನಿಗೆ ಆಕಾಶನೇ ಮೇಲೆ ಬಿದ್ದಂಗೆ ಆಗಿಬಿಡ್ತು. ದುಃಖಿತನಾಗಿ ವಾಪಸ್ ಬಂದ ಪಾಂಡು. ಇಲ್ಲಿ ವನವಿಹಾರದಲ್ಲಿದ್ದರಲ್ಲ ಪಾಂಡು, ಮಾದ್ರಿ ಮತ್ತು ಕುಂತಿ ಹತ್ರ ಬಂದ. ಅವ್ರಿಗೆ ಏನು ಹೇಳಲ್ಲ ಇಲ್ಲ ಸದ್ಯಕ್ಕೆ, ವಾಪಸ್ ಹೋಗ್ಬಿಡೋಣ ಬರ್ರಿ, ಹಸ್ತಿನಾಪುರಕ್ಕೆ ಹೋಗ್ಬಿಡೋಣ ಅಂತಂದು ವಾಪಸ್ ಹಸ್ತಿನಾಪುರಕ್ಕೆ ಕರ್ಕೊಂಬರ್ತಾನೆ ಅವ್ರನ್ನ. ಕುಂತಿ ಮತ್ತು ಮಾದ್ರಿಯೊಂದಿಗೆ ಹಸ್ತಿನಾಪುರಕ್ಕೆ ಶಾಪಗ್ರಸ್ತನಾಗಿ ಪಾಂಡು ವಾಪಸ್ ಬರ್ತಾನೆ. ಇತ್ತ ಗಾಂಧಾರಿ ಗರ್ಭಿಣಿಯಾಗಿರ್ತಾಳೆ ಆಲ್ರೆಡಿ. ಅವರಿಬ್ಬರು ಅನ್ಯೋನ್ಯವಾಗಿರ್ತಾರಲ್ಲ, ಧೃತರಾಷ್ಟ್ರ ಮತ್ತು ಗಾಂಧಾರಿ. ಧೃತರಾಷ್ಟ್ರನಿಗೆ ಭಾಳ ಸಂತೋಷ ಆಗ್ತದೆ. ಅವಾಗ ಆ ಧೃತರಾಷ್ಟ್ರನಿಗೆ ಶುಭಾಶಯನ ಕೋರ್ತಾನೆ ಪಾಂಡು ಬಂದು. ಅವಾಗ ಇವನೇ ರಾಜ ಆಗಿರ್ತಾನಲ್ಲ ಪಾಂಡು, ಬಂದು ಹೇಳ್ತಾನೆ, ಭೀಷ್ಮರನ್ನ ವಿದುರನ್ನ ಎಲ್ಲರನ್ನ ಕರೆದು ಹೇಳ್ತಾನೆ, ಇಲ್ಲ ನಾನು ಸಿಂಹಾಸನವನ್ನು ತ್ಯಜಿಸಿ ವನವಾಸಕ್ಕೆ ತೆರಳುತ್ತೀನಿ ಅಂತ ಹೇಳ್ತಾನೆ. ನಾನು ಸಿಂಹಾಸನದಲ್ಲಿ ಮುಂದುವರಿಯಲ್ಲ, ನಾನು ಇನ್ಮೇಲೆ ವನವಾಸಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಈಗ ಇದನ್ನು ಕೇಳಿದ ತಕ್ಷಣ ಶಕುನಿಗೆ ಭಾಳ ಸಂತೋಷ ಆಗಿಬಿಡ್ತದೆ. ಯಾಕಂದರೆ ಅವನಿಗೆ ಬೇಕಾಗಿದ್ದದೆ ಅಲ್ಲ, ಧೃತರಾಷ್ಟ್ರ ರಾಜ ಆಗಬೇಕು, ಧೃತರಾಷ್ಟ್ರನ ಮಕ್ಕಳು ರಾಜ ಆಗಬೇಕು. ಒಂದು ರೀತಿಯಿಂದ ಹೇಳಿದ್ರೆ ಕೌರವರು, ಈ ಕಡೆ ಧೃತರಾಷ್ಟ್ರನ ಮಕ್ಕಳು ಕೌರವರು, ಪಾಂಡುವಿನ ಮಕ್ಕಳು ಪಾಂಡವರು ಅಂತಕ್ಕಂಥದ್ದು. ಆದರೆ ಬೇರೆಯವರಿಗೆಲ್ಲನೂ ಸಹ ಆಘಾತ ಆಗ್ತದೆ. ಏನಿದೆ ಹಿಂಗೆ ಇದ್ದಕ್ಕಿದ್ದಂಗೆ ವನವಿಹಾರಕ್ಕೆ ಹೋದಾಗ ಚೆನ್ನಾಗಿದ್ದ ಪಾಂಡು ವಾಪಸ್ ಬಂದ ತಕ್ಷಣವೇ ನಾನು ಸಿಂಹಾಸನವನ್ನೇ ತ್ಯಜಿಸಿ ನಾನು ವನವಾಸವನ್ನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನಲ್ಲ. ಅಲ್ಲಿ ವನವಿಹಾರ ಬೇರೆ, ವನವಾಸ ಬೇರೆ. ಇಲ್ಲಿ ವನವಿಹಾರ ಅಂದರೆ ಎಲ್ಲ ಸೌಲಭ್ಯಗಳೊಡನೆ ಇವರು ಆರಾಮಾಗಿರೋಕ್ಕೆ ಹೋಗಿದ್ದು ವನವಿಹಾರ. ಇಲ್ಲಿ ವನವಾಸ ಅಂತಂದರೆ ಎಲ್ಲ ಹುಟ್ಟು ಬಟ್ಟೆಗೆ ಹೋಗ್ತಾರಂತಾರಲ್ಲ, ಹಂಗೆ ವನವಾಸ ಹೋಗ್ತಕ್ಕಂಥದ್ದು. ಏನಿದೆ ಹಿಂಗೆ ಅಂತಂದು ಎಲ್ಲ ಕೇಳಿದಾಗ ಎಲ್ಲ ವಿಚಾರಗಳನ್ನು ಅವನು ಹೇಳ್ತಾನೆ. ಈ ರೀತಿ ಆಗಿದೆ, ಶಾಪ ಆಯಿತು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ.
ಆ ಒಂದು ಇವನ ವನವಾಸವನ್ನು ತಡೀಲಿಕ್ಕೆ ಭೀಷ್ಮರು ಪ್ರಯತ್ನ ಪಡ್ತಾರೆ. ಎಲ್ಲರೂ ಹೇಳ್ತಾರೆ ಬೇಡ ಅಂತ ಹೇಳ್ತಾರೆ. ಆದರೆ ನೋಡ್ರಿ, ಪಾಂಡು ಹೇಳ್ತಾನೆ, ಋಷಿ ಹತ್ಯೆ ಮಾಡಿರ್ತಕ್ಕಂಥ ರಾಜವ ಪಟ್ಟ ತೊರೆಯಬೇಕು ಅಂತಕ್ಕಂಥದ್ದು ಆಗಿನ ಕಾನೂನು. ಯಾರು ಋಷಿಯನ್ನು ಹತ್ಯೆ ಮಾಡ್ತಾರೋ ಅವರು ರಾಜ ಆಗಿದ್ದರೂ ಸಹ ಆ ರಾಜನ ಪಟ್ಟವನ್ನು ತೊರಿಬೇಕು. ರಾಜ ಆಗಕ್ಕೆ ಅವನ ಅರ್ಹತೆ ಇಲ್ಲ, ಹಂಗಾಗಿ ನಾನು ರಾಜನ ಪಟ್ಟ ತೊರಿತಾ ಇದ್ದೀನಿ. ಭೀಷ್ಮಾಚಾರ್ಯರು ವಿದುರ ಎಲ್ಲ ಹೇಳ್ತಾರೆ, ನೀನು ಉದ್ದೇಶಪಟ್ಟು ಹೊಡೆದಿಲ್ಲಲ್ಲಪ್ಪ, ಅವ್ರನ್ನ ಹತ್ಯೆ ಮಾಡಿಲ್ಲ, ಪ್ರಾಣಿ ರೂಪದಲ್ಲಿದ್ದರೂ ನಿನಗೆ ಗೊತ್ತಾಗಲಿಲ್ಲ, ಕಿಂದವ ಮಹರ್ಷಿಗಳಿಗೆ ಹತ್ಯೆ ಮಾಡಿ ನೀನು, ಆದರೆ ನೀನು ಉದ್ದೇಶಪಟ್ಟು ಋಷಿ ಹತ್ಯೆ ಮಾಡಿಲ್ಲಲ್ಲ ಅಂತ ಏನೇನ ಸಮಜಾಯಿಸಿ ಹೇಳ್ತಾರೆ. ಆದರೆ ಅವನು ಯಾವುದನ್ನು ಕೇಳಲ್ಲ. ನಾನು ಋಷಿ ಹತ್ಯೆಯನ್ನು ಮಾಡಿದ್ದೀನಿ, ನಾನು ರಾಜಪಟ್ಟವನ್ನು ತೊರಿಲೇಬೇಕು, ನಾನು ರಾಜನಾಗಿರೋಲ್ಲ, ಅಷ್ಟೇ ಹಠ ಮಾಡ್ತಾನು. ನೋಡ್ರಿ, ಅದು ಒಂದು ಮೌಲ್ಯ. ಅಂಥ ಮೌಲ್ಯವನ್ನು ರೂಢಿಸ್ಕೊಂಡಿದ್ದ ಅಂತಕ್ಕಂಥದ್ದು. ಇನ್ನೊಬ್ಬರಾಗಿದ್ದರೆ ಆಯ್ತು ಬಿಡು, ಅವರೆಲ್ಲ ಹೇಳ್ಯಾರ, ದೊಡ್ಡರೆಲ್ಲ ಹೇಳ್ಯಾರ ಅಂತಂದು ರಾಜ ಮುಂದುವರಿಬೋದಾಯಿತು. ಆದರೆ ಅವನಿಗೆ ಪಾಪ ಪ್ರಜ್ಞೆ ಅಂತಕ್ಕಂಥದ್ದು ಕಾಡ್ತೈತಿ, ನಾನು ಆ ರಾಜನಾಗಕ್ಕೆ ಯೋಗ್ಯನಲ್ಲ ಅಂತಕ್ಕಂಥದ್ದು. ರಾಜ ಅಪರಾಧಿ ಆದರೆ ನ್ಯಾಯ ಹೇಳುವರಾರು? ನೋಡ್ರಿ ಹೇಳ್ತಾನೆ ಪಾಂಡು, ರಾಜನೇ ಅಪರಾಧಿ ಆದರೆ ನ್ಯಾಯ ಹೇಳೋರು ಯಾರು? ಈಗ ನಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ, ಅಪರಾಧಿ ಆಗಿಬಿಟ್ಟಿದ್ದೀನಿ, ಹಂಗಾಗಿ ನಾನು ಸ್ವತಃ ಶಿಕ್ಷೆ ಅನುಭವಿಸ್ಬೇಕು. ಅದು ಬೇರೆಯವರಿಗೆ ಮಾದರಿ ಆಗಬೇಕು. ರಾಜ ಆಗಿರ್ತಕ್ಕಂಥವನು ಬೇರೆಯವರಿಗೆ ಮಾದರಿ ಆಗಿರಬೇಕು. ನನ್ನನ್ನು ನೋಡಿಕೊಂಡು ಬೇರೆಯವರು ಇದೇ ಒಂದು ಅನುಕರಣೆಯನ್ನು ಮಾಡಬಾರ್ದು, ಇದೇ ಗುಣಗಳನ್ನು ಕಲಿಬಾರ್ದು ಅಂತಕ್ಕಂಥದ್ದು ಅವನ ಒಂದು ಧ್ಯೇಯ. ನೋಡ್ರಿ, ಕಣ್ಣೀರಾದ ಭೀಷ್ಮರು ಮತ್ತು ವಿದುರ ಇವ್ರಿಗೆ ಏನು ತೋಚ್ತಾ ಇಲ್ಲ. ಈಗ ಭೀಷ್ಮಾಚಾರ್ಯರಿಗೆ ಏನು ಮಾಡೋಕ್ಕೆ ಹೋದರೂ ಈ ರೀತಿ ಆಗ್ತಾ ಇದ್ದಾವೆ. ಹಸ್ತಿನಾಪುರ ಸಾಮ್ರಾಜ್ಯದ ಗತಿ ಏನು, ಹೆಂಗೆ ಮಾಡ್ಬೇಕು ನಾವು ಈ ರೀತಿ, ಮುಂದೆ ಇದೇ ರೀತಿ ಆದರೆ ಅಂತಕ್ಕಂಥದ್ದು ಅವ್ರಿಗೆ ಚಿಂತೆ. ಯಾಕಂದರೆ ಭೀಷ್ಮಾಚಾರ್ಯರು ಹಸ್ತಿನಾಪುರ ಸಾಮ್ರಾಜ್ಯವನ್ನು ನಾನು ಉಳಿಸ್ಕೊಳ್ತೀನಿ, ನಾನು ಯಾವುದೇ ರೀತಿಯಿಂದ ಅದಕ್ಕೆ ನಾನು ಗಟ್ಟಿಯಾಗಿ ನಿಲ್ತೀನಿ ಅಂತಕ್ಕಂಥ ಒಂದು ಭಾಷೆಯನ್ನು ಮೊದಲಿಂದನೂ ಅವರು ಕೊಟ್ಟಿರ್ತಾರೆ. ಇಲ್ಲಿಂದ ಶಕುನಿಯ ತಂತ್ರ ಪ್ರಾರಂಭಕ್ಕೆ ಸ್ಟಾರ್ಟ್ ಆಗ್ತೈತಿ. ಇವ್ನು ನೋಡ್ರಿ, ಪ್ರಾರಂಭದಲ್ಲಿ ಇವ್ನು ಧೃತರಾಷ್ಟ್ರನ ಹೇಳ್ತಾನೆ, ನೀನು ವನವಾಸಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಪಾಂಡವನ ತಮ್ಮನ ಪರವಾಗಿ ಮಾತಾಡ್ತಾನೆ. ಆದರೆ ಇವ್ನು ಶಕುನಿ ಬಿಡಲ್ಲ, ಹೋಗ್ಲಿ ಬಿಡು, ಅವ್ನು ಹೋಗಿಬಿಟ್ರೆ ಇನ್ನು ಕ್ಲಿಯರ್ ಆಯ್ತಲ್ಲ ನಮ್ಮ ರೂಟು, ನಿನ್ನ ಮಕ್ಕಳೇ ಉತ್ತರಾಧಿಕಾರಿ ಆಗಿಬಿಡ್ತಾರೆ, ಸಮಸ್ಯೆನೇ ತಪ್ಪಿ ಹೋಗ್ಬಿಡ್ತೈತಿ, ಯಾಕೆ ನೀನು ಹೇಳ್ತೀಯ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ನೋಡ್ರಿ, ಗಾಂಧಾರಿ ಹೇಳ್ತಾಳೆ, ಪರಿವಾರದಲ್ಲಿ ವಿಷ ಹಾಕುವ ಕೆಲಸ ಮಾಡಬೇಡ. ತನ್ನ ಅಣ್ಣನಿಗೆ ಹೇಳ್ತಾಳೆ ಗಾಂಧಾರಿ, ಪರಿವಾರದಲ್ಲಿ ನಮ್ಮದು ಈ ಹಸ್ತಿನಾಪುರದಲ್ಲಿ ಒಂದು ಒಳ್ಳೆಯ ಒಂದು ಪರಿವಾರ ಇದೆ, ಇದರಲ್ಲಿ ವಿಷ ಬೆರೆಸೋಕ್ಕೆ ಬರಬೇಡ ನೀನು, ಈ ಒಂದು ಹಸ್ತಿನಾಪುರ ಒಂದು ಸಾಮ್ರಾಜ್ಯವನ್ನು ಕೆಡಿಸೋದಕ್ಕೆ ಬರಬೇಡ ನೀನು ಅಂತಂದು ಅವನ ಅಣ್ಣನಿಗೆ ಬುದ್ಧಿಯನ್ನು ಹೇಳ್ತಾಳೆ. ಆದರೆ ಅವನು ಶಕುನಿ ಯಾರಿಗೂ ಕೇಳಲ್ಲ. ಅವನು ಧೃತರಾಷ್ಟ್ರನಿಗೆ ಏನು ಮಾಡಬೇಕು ಅದನ್ನೆಲ್ಲನೂ ಪ್ರತಿದಿನವೂ ಮಾಡ್ತಾನೆ ಇರ್ತಾನೆ ಅವನು. ಇತ್ತ ಹೊಸದಾಗಿ ಮದುವೆಯಾಗಿ ಬಂದಿರ್ತಾಳಲ್ಲ ಮಾದ್ರಿ, ರೋಧಿಸ್ತೊಡದ್ರು ಆಕೆ, ಭಾಳ ಶೋಕ ಆಕೆಗೆ. ಯಾಕಂದ್ರೆ ಕುಂತಿ ಅಲೆ ಕಂಡುಬಿಟ್ಟಿದ್ಲಿ ಇವನ್ನೆಲ್ಲ ಸ್ವಲ್ಪ. ಆದರೆ ಮಾದ್ರಿಗೆ ಶಾಕ್ ಆಗಿಬಿಡ್ತು. ಇದೇನಪ್ಪ ಇಮಿಡಿಯೇಟ್ ಇವನು ಎಲ್ಲ ತನ್ನ ಗಂಡ ರಾಜನ ಪಟ್ಟವನ್ನು ತ್ಯಾಗ ಮಾಡಿ ವನವಾಸಕ್ಕೆ ಹೋಗ್ತಂತ ಹೇಳ್ತಾನಲ್ಲ, ಯಾಕೆ? ಶೋಕಸಾಗರದಲ್ಲಿ ಮುಳುಗಿಬಿಟ್ಟಾಳೆ ಮಾದ್ರಿ. ರಾಜನಿಂದ ಅಪರಾಧವಾದರೆ ನ್ಯಾಯ ಶಾಂತಿ ಇರಲಾರದು. ನೋಡ್ರಿ, ಪಾಂಡು ಹೇಳ್ತಾನೆ, ರಾಜನಿಂದ ಅಪರಾಧವಾದರೆ ನ್ಯಾಯ ಮತ್ತು ಶಾಂತಿ ಅಂತಕ್ಕಂಥದ್ದು ಇರೋದಿಲ್ಲ. ವನದಲ್ಲಿ ಮಕ್ಕಳು ಹುಟ್ಟಿದರೆ ರಾಜರಾಗುವುದಿಲ್ಲ ಅಂತ ಹೇಳ್ತಾಳೆ ಮಾದ್ರಿ. ಆಗಿನ ಒಂದು ಕಾನೂನು, ಅಡವೆಗೆ ಏನಾದರೂ ಮಕ್ಕಳು ಹುಟ್ಟಿದರೆ ಅವರು ರಾಜಪಟ್ಟಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದು ಆಗಿನ ಕಾನೂನು. ಮಾದ್ರಿ ಹೇಳ್ತಾಳೆ, ನಾವು ವನವಾಸಕ್ಕೆ ಹೋಗ್ತೀವಿ ಸರಿ, ವನವಾಸ ನಮಗೆ ಮಕ್ಕಳು ಹುಟ್ಟಿದ್ರು, ಅವರು ಮತ್ತು ನಮ್ಮ ಈ ಹಸ್ತಿನಾಪುರದ ರಾಜ್ಯಕ್ಕೆ ಉತ್ತರಾಧಿಕಾರಿಗಳಾಗಿ ಬರೋದಿಲ್ಲಲ್ಲ ಅಂತ ಹೇಳ್ತಾಳೆ ಆಕೆ ಮಾದ್ರಿ. ಅವಾಗ ಹೇಳ್ತಾನೆ, ಅಲ್ಲೇವರೆಗೆ ಹೇಳಿದಾರಲ್ಲ ಯಾರು ಪಾಂಡು ಹೇಳಿರಲ್ಲ, ಪುತ್ರ ಸಂತಾನ ಅಸಾಧ್ಯ ಅಂತ ಹೇಳ್ತಾನೆ. ಆವಾಗ ಶಾಪದ ವಿಷಯ ಹೇಳ್ತಾನೆ, ಕಿಂದಮ ಋಷಿಗಳು ಶಾಪ ಕೊಟ್ಟಿರ್ತಕ್ಕಂಥ ವಿಷಯವನ್ನು ಹೇಳ್ತಾನೆ. ನಿನ್ನಿಂದ ಮತ್ತು ಕುಂತಿಯಿಂದ ಇಬ್ಬರಿಂದನೂ ಸಹ ನನಗೆ ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ಲ, ಈ ಸೇರಿದ ತಕ್ಷಣವೇ ನಮಗೆ ನನ್ನ ಸಾವು ಆಗ್ತದೆ, ಹಂಗಾಗಿ ನಾನು ಮಕ್ಕಳಾಗಕ್ಕೆ ಸಾಧ್ಯನೇ ಇಲ್ಲ, ಮಕ್ಕಳು ವಿಚಾರ ಬಿಟ್ಬಿಡ್ರಿ, ಸುಮ್ಮನೆ ವನವಾಸಕ್ಕೆ ಹೋಗ್ತಾಯಿದ್ದೀನಿ ನಾನು ಅಂತ ಹೇಳ್ತಾನೆ ಅವನು. ಶಾಪದ ವಿಷಯ ತಿಳಿಸಿದ ಪಾಂಡು. ಅವಾಗ ಏನಾಗ್ತದೆ, ಅವಾಗ ಇವರು ಸಹ ನಾವು ಬರ್ತೀವಿ ಅಂತಂದು ಇಬ್ಬರು ಹೊಡ್ತಾರೆ. ಕುಂತಿ ಮತ್ತು ಮಾದ್ರಿ ಸಹ ಇಲ್ಲ ನಾವೂ ಬರ್ತೀವಿ ಅಂತಂದು ಇಬ್ಬರು ಸಹ ಹೊರಡೋಕ್ಕೆ ತಯಾರಾಗ್ತಾರೆ. ನಾವು ಸಹ ನಿನ್ನ ಜೊತೆಗೆ ವನವಾಸಕ್ಕೆ ಬರ್ತೀವಿ. ಭೀಷ್ಮ, ಸತ್ಯವತಿ, ವಿದುರ ಸಮಾಲೋಚನೆಯನ್ನು ಮಾಡ್ತಾರೆ. ಇದೇನಪ್ಪ ಯಾವ ಪರಿಸ್ಥಿತಿ ಬಂದ್ಬಿಡ್ತು, ನಮ್ಮ ರಾಜ್ಯಕ್ಕೆ ಒಬ್ಬ ಒಳ್ಳೆಯ ರಾಜ ಆಗೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲಲ್ಲ, ಇದೇ ರೀತಿ ಪರಿಸ್ಥಿತಿಗಳು ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರ್ತದವಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಸಮಾಲೋಚನೆ ಮಾಡ್ತಾರೆ ವಿದುರ, ಸತ್ಯವತಿ, ಭೀಷ್ಮಾಚಾರ್ಯರೆಲ್ಲ. ಭಾಳ ಹತಾಶೆಯ ದುಃಖದಿಂದ ಭೀಷ್ಮಾಚಾರ್ಯರಿಗೆ ಏನು ತೋಚಲ್ಲ, ಅವರಿಗೆ ಭಾಳ ಹತಾಶೆ ಆಗ್ತದೆ, ದುಃಖ ಆಗ್ತದೆ. ಯಾಕಂದರೆ ಭೀಷ್ಮಾಚಾರ್ಯರು ಇಡೀ ತಮ್ಮ ಜೀವನವನ್ನೇ ಹಸ್ತಿನಾಪುರಕ್ಕಾಗಿ ಸವಿಸ್ತಾರೆ ಕೊನೆಯವರೆಗೂ ಸಹ.
ಹಸ್ತಿನಾಪುರ ಸಾಮ್ರಾಜ್ಯಕ್ಕಾಗಿ ಅವರು ಸವಿಸ್ತಾರೆ. ಅವ್ರಿಗೆ ಭಾಳ ಹತಾಶೆ ಆಗ್ತದೆ, ದುಃಖ ಆಗ್ತದೆ. ಹಸ್ತಿನಾಪುರ ದುರ್ಬಲ ಆಗಬಾರ್ದು ಅಂತಕ್ಕಂಥದ್ದು ಅವರ ಒಂದು ವಿಚಾರ. ಹಸ್ತಿನಾಪುರ ದುರ್ಬಲ ಆಗಬಾರ್ದು, ಈ ಒಂದು ಸಾಮ್ರಾಜ್ಯ ಅಂತ ಹೆಸರಿದೆ, ಅದೇ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಈಗ ಪಾಂಡವನ್ನು ಎಷ್ಟು ಒಪ್ಪಿಸಿದ್ರೆ ಅವನು ಒಪ್ಪಲಿಲ್ಲಲ್ಲ, ಧೃತರಾಷ್ಟ್ರನನ್ನು ಕಾರ್ಯಕಾರಿ ರಾಜನನ್ನಾಗಿ ಮಾಡೋಣ ಅಂತಕ್ಕಂಥ ಒಂದು ಸಲಹೆಯನ್ನು ಅವರು ವಿಚಾರ ಮಾಡ್ತಾರೆ. ರಾಜನೇ ಬೇರೆ, ಕಾರ್ಯಕಾರಿ ರಾಜನೇ ಬೇರೆ ಅಂತ. ಏನು ವ್ಯತ್ಯಾಸ ಅಂತಂದು ಅವ್ರು ಹೇಳ್ತಾರೆ, ಅಲ್ಲಿ ಕಾರ್ಯಕಾರಿ ರಾಜ ಅಂತಂದರೆ ರಾಜಸೂಯ ಯಾಗ, ಅಶ್ವಮೇಧ ಯಾಗ ಮಾಡೋಕ್ಕೆ ಬರಲ್ಲ, ದಿಗ್ವಿಜಯ ಮಾಡೋದಕ್ಕೆ ಬರಲ್ಲ, ಬೇರೆ ರಾಜ್ಯದ ಮೇಲೆ ದಂಡೆತ್ತಿ ಹೋಗಕ್ಕೆ ಬರಲ್ಲ, ಇವರೇ ಇನ್ನೊಂದು ರಾಜ್ಯವನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಕಾರ್ಯಕಾರಿ ರಾಜಿಗೆ. ರಾಜ ಆದರೆ ಅವನು ದಿಗ್ವಿಜಯ ಮಾಡ್ಬೋದು, ಒಂದು ಅಶ್ವಮೇಧ ಯಾಗ ಮಾಡ್ಬೋದು, ರಾಜಸೂಯ ಯಾಗ ಮಾಡ್ಬೋದು. ಕಾರ್ಯಕಾರಿ ರಾಜ ಮಾಡೋಣ, ಮುಂದೆ ಒಬ್ಬ ಸಮರ್ಥ ಅವ್ರ ಮಗ ಯಾರಾದರೂ ಬಂದಾಗ, ಒಂದು ಸಂತಾನ ಬಂದಾಗ ಅವನನ್ನು ರಾಜನಾಗಿ ಮಾಡೋಣ. ಅಲ್ಲಿವರೆಗೂ ಧೃತರಾಷ್ಟ್ರನನ್ನು ಕಾರ್ಯಕಾರಿ ರಾಜ ಮಾಡೋಣ, ವಿದುರ ಹೆಂಗೆ ಮಹಾಮಂತ್ರಿ ಇರ್ತಾನೆ ಅವ್ನು ನೋಡ್ಕೊಂಡು ಹೋಗ್ತಾನೆ ಅಂತಕ್ಕಂಥ ವಿಚಾರಗಳನ್ನು ಮಾಡ್ತಾರೆ ಇವರು. ಆಗ ಶಕುನಿ ಹೇಳ್ತಾನೆ, ಪಾಂಡುವಿಗಂತೂ ಸಂತಾನ ಆಗಲ್ಲ ಅಂತ ಹೇಳ್ತಾನೆ ಇವನು. ಶಕುನಿಗೆಲ್ಲ ವಿಚಾರ ತಿಳ್ಕೊಂಬಿಟ್ಟಿರ್ತಾನೆ ಬೇರೆ ಕಡೆಯಿಂದ. ಪಾಂಡುವಿಗಂತೂ ಸಂತಾನ ಆಗಲ್ಲ, ಆದರೆ ಧೃತರಾಷ್ಟ್ರನಿಗೆ ಸಂತಾನ ಆಗಬೇಕು. ಧೃತರಾಷ್ಟ್ರನ ಸಂತಾನ ಅವರ ಮಕ್ಕಳೇ ಮುಂದೆ ಹಸ್ತಿನಾಪುರದ ರಾಜರು ಅಂತಕ್ಕಂಥ ಖುಷಿ ಅವನು ಶಕುನಿಯಲ್ಲಿ ಇರ್ತದೆ. ಹಂಗಾಗಿ ಭೀಷ್ಮರು ಧೃತರಾಷ್ಟ್ರನಿಗೆ ಸಲಹೆಯನ್ನು ಕೊಡ್ತಾರೆ, ಇಲ್ಲಪ್ಪ ನೀನು ಕಾರ್ಯಕಾರಿ ರಾಜ ಆಗು, ಮುಂದೆ ನೋಡೋಣಂತೆ, ನಿನ್ನ ಸಂತಾನ ಆದಾಗ ನಾವು ಮುಂದೆ ರಾಜನನ್ನಾಗಿ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಪಾಂಡು, ಮಾದ್ರಿ ಮತ್ತು ಕುಂತಿ ಎಲ್ಲ ರಾಜ ಆಭರಣಗಳನ್ನು, ಪೋಷಾಕಗಳನ್ನು ತ್ಯಜಿಸಿ ಒಂದು ಏನು ವನವಾಸಕ್ಕೆ ಹೋಗ್ತಾರಲ್ಲ ಆ ರೀತಿ, ನಾರುಮಡಿ ಹುಟ್ಟು ಹೋಗ್ತಾರಲ್ಲ ಆ ರೀತಿ ಎಲ್ಲರೂ ಸಹ, ಅವರು ಮೂವರು ಸಹ ವನವಾಸಕ್ಕೆ ಹೊಂಡ್ತಾರೆ. ಆ ಒಂದು ಕಣ್ಣೀರ ವಿದಾಯ ಅಂದರೆ ಎಲ್ಲ ಹಸ್ತಿನಾಪುರದ ಜನತೆ ಏನೈತಲ್ಲ ಎಲ್ಲರೂ ಸಹ ಒಂದು ಪಾಂಡು, ಯಾಕಂದರೆ ಧೃತರಾಷ್ಟ್ರನಿಗೆ ಹೋಲಿಸ್ಕೊಂಡ್ರೆ ಪಾಂಡು ಒಳ್ಳೆಯನಿದ್ದ, ಅದು ಎಲ್ಲ ಜನತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಪ್ರತಿಯೊಬ್ಬ ಜನಗಳು ಸಹ ಆ ಒಂದು ರಾಜನನ್ನು, ರಾಜ ಪರಿವಾರದಲ್ಲಿರ್ತಕ್ಕಂಥ ಮಂದಿಯನ್ನು ಅಬ್ಸರ್ವ್ ಮಾಡ್ತಾರಲ್ಲ, ಗಮನಿಸ್ತಾರೆ. ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಜನಗಳಿಗೆ ಗೊತ್ತಾಗ್ತಿರ್ತದೆ. ಆದರೆ ಹೇಳ್ತಕ್ಕಂಥ ಧೈರ್ಯ ಯಾರಿಗಿರಲ್ಲ, ಯಾಕಂದರೆ ಅಲ್ಲಿ ರಾಜಪ್ರಭುತ್ವ ಇರೋದ್ರಿಂದ. ಪ್ರಜಾಪ್ರಭುತ್ವದಲ್ಲೇ ನಾವು ಎಷ್ಟೆಲ್ಲ ತೊಂದರೆಗಳನ್ನು, ಅನಾನುಕೂಲಗಳನ್ನು ನೋಡ್ತೀವಿ. ಇವತ್ತೊಬ್ಬ MLA ಯಾರೋ ಒಬ್ಬನು ಅನಾಗರಿಕ ಅದಾನಂದ್ರೂ ಅವನು ನಮಗೆ ಹೇಳೋ ಧೈರ್ಯ ಇರಲ್ಲ ಅವನು ಪ್ರಜಾಪ್ರಭುತ್ವದಲ್ಲಿ. ಆದರೆ ರಾಜಪ್ರಭುತ್ವ ಅಂದರೆ ಮಾತಾಡೋಕ್ಕೆ ಆಗಲ್ಲ, ಅವ್ನು ಹೆಂಗಿದ್ರು ಸಹ ಎಸ್ ಅನ್ಬೇಕು ನಾವು ಅಷ್ಟೇ. ಗಮನಿಸ್ತಾ ಇರ್ತಾರೆ ಸೂಕ್ಷ್ಮವಾಗಿ, ಯಾರು ಒಳ್ಳೆಯರು ಯಾರು ಕೆಟ್ಟರು ಆ ಪರಿವಾರದಲ್ಲಿ ಅಂತಕ್ಕಂಥದ್ದನ್ನು. ಹಿಂಗೆ ಪಾಂಡುಗೆ ಈ ರೀತಿ ತೊಂದರೆ ಆಗಿಬಿಡ್ತಲ್ಲ ಅಂತಕ್ಕಂಥದ್ದನ್ನು ನೋಡಿ ಆ ಇಡೀ ಹಸ್ತಿನಾಪುರದ ಜನತೆ ಎಲ್ಲರೂ ಸಹ ಒಂದು ಕಣ್ಣೀರ ಒಂದು ವಿದಾಯವನ್ನು ಹೇಳ್ತಾರೆ ಅವ್ರಿಗೆ. ಈಗ ಕಾರ್ಯಕಾರಿ ರಾಜ ಆಗ್ತಾನೆ ಯಾರು, ಧೃತರಾಷ್ಟ್ರ ಕಾರ್ಯಕಾರಿ ರಾಜ ಆಗ್ತಾನೆ. ಆನಂತರ ಗಾಂಧಾರಿ ಗರ್ಭಿಣಿ ಇರ್ತಾಳಲ್ಲ, 15 ತಿಂಗಳಾದರೂ ಆಕೆಗೆ ಹೆರಿಗೆ ಆಗಲ್ಲ. ಗಾಂಧಾರಿಗೆ 15 ತಿಂಗಳಾದ್ರೂ ಹೆರಿಗೆ ಆಗಲ್ಲ. ಈ ಬಹುತೇಕ ನಮ್ಮ ಮನುಷ್ಯರ ಗರ್ಭಾವಸ್ಥೆಯ ಅವಧಿ ಏನು ಹೇಳ್ತೀವಿ, 40 ವಾರ ಅಂತ ಹೇಳ್ತೀವಿ ನಾವು. 40 ವಾರ ಅಂದರೆ 4 7 28, 280 ದಿವಸ ಅಥವಾ 282 ದಿವಸ ಅಂತ ಹೇಳ್ತೀವಿ. 9 ತಿಂಗಳು 12 ದಿವಸ ಅಂತೇನು ಹೇಳ್ತಾರೆ. 15 ತಿಂಗಳಾದರೂ ಈಕೆಗೆ ಒಂದು ಹೆರಿಗೆ ಆಗಲ್ಲ. ಆಕೆಗೂ ಸಹ ಮಾನಸಿಕವಾಗಿ ಯಾತನೆ ಅದು. ಇವನು ಧೃತರಾಷ್ಟ್ರ ಏನು ಮಾಡ್ತಾನೆ, ಇವನು ಬಹಳ ಕೋಪೋದ್ರಿಕ್ತನಾಗ್ತಾನೆ. ಯಾಕೆ ಪ್ರಸವ ಆಗ್ತಾ ಇಲ್ಲ, ಇಷ್ಟು ದಿವಸ ಆದರೆ ಯಾಕೆ ಪ್ರಸವ ಆಗ್ತಾ ಇಲ್ಲ, ಇವನಿಗೇನೋ ಅರ್ಜೆಂಟ್ ಉತ್ತರಾಧಿಕಾರಿ ಆಗಬೇಕು. ಅವನಿಗೆ ನನ್ನ ಮಗ ಸಿಂಹಾಸನ ಉತ್ತರಾಧಿಕಾರಿ ಆಗಬೇಕು, ಯುವರಾಜ ಆಗಬೇಕು, ನನ್ನ ಮಗ ಈ ರಾಜ್ಯದ ರಾಜ ಆಗಬೇಕು, ಅಷ್ಟು ಅವನಿಗೆ ಮಹತ್ವಾಕಾಂಕ್ಷೆ ಧೃತರಾಷ್ಟ್ರನಿಗೆ. ಆಕೆ ಮೇಲೆ ಕೋಪವನ್ನು ತೋರಿಸ್ತಾನೆ, ಗಾಂಧಾರಿಯ ಮೇಲೆ. ಆಕೆ ನೋಡ್ರಿ ಏನು ಹೇಳ್ತಾಳೆ, ನಾನೇನು ಮಾಡಲಿ ಆರ್ಯ, ನಾನೇನು ಮಾಡಲಿ, ನನಗೂ ಸಹ ಆಸೆ ಇದೆ, ಮಗ ಬೇಕು, ಮಕ್ಕಳು ಬೇಕು ಅಂತಕ್ಕಂಥದ್ದು. ಆದರೆ ನಾನೇನು ಮಾಡಲಿ, ಹೆರಿಗೆ ಆಗ್ತಾಯಿಲ್ಲ, 15 ತಿಂಗಳು ಆಗ್ತಾಯಿಲ್ಲ, ನಾನೇನು ಮಾಡಲಿ ಅಂತ ಆಕೆ ಹೇಳ್ತಾಳೆ. ನನಗೆ ಪುತ್ರನ ಅವಶ್ಯಕತೆ ಇದೆ, ನನಗೆ ಅರ್ಜೆಂಟ್ ಪುತ್ರ ಬೇಕು, ಒಟ್ಟು ಮಗ ಬೇಕು, ಉತ್ತರಾಧಿಕಾರಿ ಆಗಬೇಕು ಅಂತಕ್ಕಂಥ ಧೃತರಾಷ್ಟ್ರ. 100 ಮಕ್ಕಳ ಸಂತಾನ ಐತಂತ ಹೇಳಿದ್ರಲ್ಲ, ನನಗೆ ಮೋಸ ಮಾಡಿದರೆ ನೀವು. ಗಾಂಧಾರಿಗೆ ಪ್ರಶ್ನೆ ಕೇಳ್ತಾನೆ ಧೃತರಾಷ್ಟ್ರ, 100 ಮಕ್ಕಳ ಸಂತಾನ ಐತಂತ, ನಿನಗೆ ಸಂತಾನ ವರ ಐತಂತ ಹೇಳಿದ್ರಲ್ಲ, ನನಗೆ ಮೋಸ ಮಾಡಿ ಮದುವೆ ಮಾಡಿದ್ದೀರಾ ನೀವು. ಗಾಂಧಾರಿಗೆ ಟಾರ್ಚರ್ ಮಾಡ್ತಾನೆ. 15 ತಿಂಗಳಾದರೆ ಯಾಕೆ ಮಕ್ಕಳು ಹುಟ್ಟುತ್ತಾ ಇಲ್ಲ, ಈ ಗರ್ಭಿಣಿಯಾಗಿ 15 ತಿಂಗಳಾದರೆ ಯಾಕೆ ಮಕ್ಕಳು ಹುಟ್ಟುತ್ತಾ ಇಲ್ಲ. ಆಕೆಯ ಮೇಲೆ ಆಕೆಗೆ ಅದು ಒಂದು ನೋವು, ಇವನ ಒಂದು ಮಾತುಗಳಿಂದ ನೋವು. ಆಕೆಗೆ ಒಂದು ನೆಮ್ಮದಿನೇ ಇಲ್ಲತಕ್ಕಂಥ ವಾತಾವರಣ, ನಿರಂತರವಾಗಿ ಶೋಕವನ್ನು ಅನುಭವಿಸ್ತಾಳೆ. ಈ ಒಂದು ಗಾಂಧಾರಿಯ ಶೋಕದ ವಿಚಾರ ಆ ಒಂದು ವನವಾಸದಲ್ಲಿರ್ತಕ್ಕಂಥ ಪಾಂಡು ಅವ್ರಿಗೆ ಸಹ ಗೊತ್ತಾಗ್ತದೆ. ಈ ರೀತಿ ಧೃತರಾಷ್ಟ್ರ ಬೈತಕ್ಕಂಥದ್ದು, ಭಾಳ ಅರ್ಜೆಂಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಅವರು ಸಹ ಪ್ರಾರ್ಥನೆಯನ್ನು ಮಾಡ್ತಾರೆ, ನಮ್ಮ
ಅಕ್ಕ ಗಾಂಧಾರಿಗೆ ಬೇಗ ಪ್ರಸವವಾಗಲಿ, ಮಕ್ಕಳಾಗಲಿ, 100 ಮಕ್ಕಳಾಗಲಿ ಅಂತಕ್ಕಂಥ ಅವರು ಸಹ ಒಂದು ಒಳ್ಳೆಯ ರೀತಿಯ ಪ್ರಾರ್ಥನೆಯನ್ನು ವನವಾಸದಲ್ಲಿರ್ತಕ್ಕಂಥ ಪಾಂಡು, ಕುಂತಿ ಮತ್ತು ಮಾದ್ರಿಯವರು ಸಹ ಮಾಡ್ತಾರೆ. ಹಾಗೆ ಮಾತಾಡ್ತಾ ನೋಡ್ರಿ ಹೇಳ್ತಾನೆ ಪಾಂಡು, ಸಂತಾನ ಪ್ರೀತಿಯ ಫಲ, ಪ್ರೀತಿಗೆ ಕಾರಣವಲ್ಲ. ಸಂತಾನ ಮಕ್ಕಳು ಅಂತಕ್ಕಂಥವ್ರು ನಮ್ಮ ಪ್ರೀತಿಯ ಫಲ ಹೌದು. ಆದರೆ ಮಕ್ಕಳೇ ಆಗಿಲ್ಲ ಅಂದ ತಕ್ಷಣ ಗಂಡ ಹೆಂಡತಿಯ ಪ್ರೀತಿಗೆ ಕುಂದು ಬರಲ್ಲ. ಈಗ ಮಕ್ಕಳ ಈ ಉದಾಹರಣೆ ಅವರೇ ಅದಾರೆ. ಈಗ ಪಾಂಡು ಮಾದ್ರಿ ಕುಂತಿ ಅದಾರೆ. ಅವರಿಗೂ ಮಕ್ಕಳಿಲ್ಲ, ಮಕ್ಕಳಾಗ ಸಾಧ್ಯತೆಯೂ ಇಲ್ಲ. ಆದರೂ ಸಹ ಅವರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದಾರಲ್ಲ. ಅಂದರೆ ಒಂದು ಧೃತರಾಷ್ಟ್ರನ ಒಂದು ನಡವಳಿಕೆಯನ್ನು ಅವರು ಹೇಳ್ತಾರೆ ಅಲ್ಲಿ. ಈ ಸಂತಾನ ಅಂತಕ್ಕಂಥದ್ದು ಪ್ರೀತಿಯ ಫಲ ಹೌದು. ಆದರೆ ಸಂತಾನ ಆಗಿಲ್ಲ ಅಂತಂದಾಗ ಆ ಒಂದು ಪ್ರೀತಿಗೆ ಕೊರತೆ ಏನಿಲ್ಲಲ್ಲ. ಗಂಡ ಹೆಂಡತಿ ಆರಾಮಾಗಿ ಪ್ರೀತಿಯಿಂದಲೇ ಇರ್ಬೋದಲ್ಲ ಅಂತಕ್ಕಂಥದ್ದು. ಅವಾಗ ಪಾಂಡು ಹೇಳ್ತಾನೆ, ನಾವು ಸಹ ನಿಯೋಗದಿಂದಲೇ ಹುಟ್ಟಿದ್ದು ಅಂತಕ್ಕಂಥದ್ದನ್ನು ಕುಂತಿಗೆ ಹೇಳ್ತಾನೆ. ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ ಇವರೇನದಾರಲ್ಲ, ನಾವು ಸಹ ನಿಯೋಗದಿಂದನೇ ಹುಟ್ಟಿದ್ದು ಅಂತ. ನಾವು ಸಹಜವಾಗಿ ಹುಟ್ಟಿರ್ತಕ್ಕಂಥವ್ರಲ್ಲ, ನಾವು ನಿಯೋಗದಿಂದ ಹುಟ್ಟಿರ್ತಕ್ಕಂಥದ್ದು, ನಮ್ಮ ತಂದೆ ತೀರ್ಕೊಂಡ ನಂತರ ಹುಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ಕುಂತಿಗೆ ಅಲ್ಲಿ ವನದಲ್ಲಿ ಹೇಳ್ತಾನೆ. ಆಗ ಕುಂತಿ ಕೇಳ್ತಾಳೆ, ನಿಯೋಗ ಅಂದರೆ ಏನು? ಹಾಗಾದರೆ ನಿಯೋಗ ಅಂದರೆ ಏನು ಅಂತ ಹೇಳ್ತಾಳೆ. ಅದಕ್ಕೆ ಸ್ವಲ್ಪ ವಿವರವಾಗಿ ಅವನು ಹೇಳ್ತಾಳೆ. ಪಾಂಡು ಹೇಳ್ತಾನೆ, ಲೋಕ ಕಲ್ಯಾಣಾರ್ಥಕ್ಕಾಗಿ ಸ್ವಾರ್ಥರಹಿತವಾಗಿ ಆ ಒಂದು ರಾಜನಿಗೆ ಆ ಒಂದು ಸಾಮ್ರಾಜ್ಯಕ್ಕೆ ಮಕ್ಕಳು ಆಗದೇ ಇದ್ದಾಗ ಅಥವಾ ರಾಜ ತೀರ್ಕೊಂಡಾಗ ತಪಸ್ವಿ ಒಂದು ವ್ಯಕ್ತಿಗಳ ಜೊತೆಗೆ ಆ ಒಂದು ಸಂತಾನವನ್ನು ಪಡೆಯೋದಕ್ಕೆ ಒಂದು ನಿಯೋಗ ಅಂತ ಹೇಳ್ತಾರೆ ಅಂತಕ್ಕಂಥದ್ದನ್ನು ಅವನು ಕುಂತಿಗೆ ಪಾಂಡು ಹೇಳ್ತಾನೆ. ಆವಾಗ ಆಕೆಗೆ ಹಿಂದಿನ ನೆನಪು ಬರ್ತದೆ. ಕುಂತಿಗೆ ತಾನು ಕರ್ಣನನ್ನು ಪಡೆದದ್ದು ನೆನಪು ಬರ್ತದೆ ಈಗ ಆಕೆಗೆ. ಆವಾಗ ಆ ಒಂದು ನೆನಪಿಸ್ಕೊಳ್ತಾಳೆ. ದುರ್ವಾಸರು ಒಂದು ನನಗೆ ವರ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಒಂದು ಕುತೂಹಲಕ್ಕಾಗಿ ಆಸಕ್ತಿಯಿಂದ ನೋಡೋಣ, ನನಗೆ ವರ ಕೊಟ್ಟರೆ ಅದು ಅಕಥ ಇಲ್ಲ ನೋಡೋಣ, ಒಂದು ಆಸಕ್ತಿಯಿಂದ ಕುತೂಹಲಕ್ಕಾಗಿ ಹೋಗಿ ಒಂದು ವರವನ್ನು ಕೇಳಿರ್ತಕ್ಕಂಥದ್ದು. ಅದು ತತ್ಕ್ಷಣವಾಗಿ ಅವನು ಕರ್ಣ ಜನಿಸಿರ್ತಕ್ಕಂಥದ್ದು ಸೂರ್ಯದೇವನಿಂದ. ಇದೆಲ್ಲ ನೆನಪು ಮಾಡ್ಕೊಳ್ತಾಳೆ ಆಕೆ. ಹೌದಲ್ಲ, ಇದು ಸಹ ಒಂದು ನಾನೇನು ತಪ್ಪು ಮಾಡಿದ್ದಿಲ್ಲ ಅದು ಅವಾಗ ಅಂಥದ್ದನ್ನು ನೆನಪು ಮಾಡಿಕೊಂಡು ಅದೇ ರೀತಿ ಆ ವಿಚಾರವನ್ನು ಹೇಳ್ತಾಳೆ. ಕರ್ಣನ ವಿಚಾರ ಹೇಳಲ್ಲ. ನನಗೆ ದುರ್ವಾಸರು ಕೊಟ್ಟಿರ್ತಕ್ಕಂಥ ವರ, ಈ ರೀತಿ ನಾವು ಮಕ್ಕಳನ್ನು ಪಡಿಬಹುದು ಅಂತಕ್ಕಂಥ ಮಾಹಿತಿಯನ್ನು ಯಾರಿಗೆ ಹೇಳ್ತಾಳೆ? ಪಾಂಡುಗೆ ಹೇಳ್ತಾಳೆ ಕುಂತಿ. ಇವ್ರಿಗೆ ಭಾಳ ಸಂತೋಷ ಆಗ್ಬಿಡ್ತದೆ. ಯಾಕಂದರೆ ಮಕ್ಕಳಾಗೋದೇ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಮನಸ್ಸಿನಲ್ಲಿ ಇವನಿಗೆ ಭಾಳ ಕೊರಿತಾ ಇರ್ತದಲ್ಲ. ಈ ಒಂದು ಕುಂತಿಯಿಂದ ಈ ರೀತಿ ಒಂದು ದೇವತೆಗಳ ಅನುಗ್ರಹದಿಂದ ಆ ಒಂದು ಹೆಂಡತಿ ಜೊತೆ ಸೇರದೇ ಮಕ್ಕಳಾಗ್ತವೆ ಅಂತಕ್ಕಂತಂದರೆ ಬಹಳ ಸಂತೋಷ ಆಗ್ಬಿಡ್ತದೆ ನೀವು. ಹೌದಲ್ಲ, ನಾವು ಪುತ್ರ ಸಂತಾನವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಒಂದು ಸಂತೋಷ ಆಗ್ತದೆ. ಇಲ್ಲಿ ನೋಡ್ರಿ, ಆ ಒಂದು ಈಗೆಲ್ಲ IVF ತಂತ್ರಜ್ಞಾನ ಅಂತ ಹೇಳ್ತಾರೆ. IVF ತಂತ್ರಜ್ಞಾನ ಅಂದರೆ ಪ್ರಾಣಾಳ ಶಿಶು ಅಂತ ಹೇಳ್ತೀವಿ. ಈಗ ಪ್ರಚಲಿತರಿರ್ತಕ್ಕಂಥದ್ದು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತಕ್ಕಂಥದ್ದು. ಬಹುತೇಕ ಮಕ್ಕಳು ಆಗದೇ ಇರತಕ್ಕಂಥ ದಂಪತಿಗಳಿಗೆ IVF ಸೆಂಟರ್ಗಳಂತಲೇ ಭರ್ಜರಿ ಉಟ್ಕೊಂಡಿದ್ದಾವೆ ಈಗ. ಆ IVF ಸೆಂಟರ್ನಲ್ಲಿ ಮೊದಲು ನಮ್ಮಲ್ಲಿ ಏನು ಪ್ರಾಣಾಳ ಶಿಶು ಅಂತ ಮೊದಲ ಪ್ರಚಾರದಲ್ಲಿದ್ದು, ಪ್ರಾಣಾಳ ಶಿಶು ಅಂದರೆ ಅದು IVF. ಆ ಒಂದು IVF ತಂತ್ರಜ್ಞಾನದಿಂದ ಈಗ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳನ್ನು ಮಾಡಿಕೊಡ್ತಕ್ಕಂಥ ಸಾಧ್ಯತೆಯನ್ನು ಈಗ ಒಂದು ಆಧುನಿಕ ಒಂದು ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ. IVF ತಂತ್ರಜ್ಞಾನದಲ್ಲಿ ಏನಿದೆ IVF ತಂತ್ರಜ್ಞಾನ ಅಂತಕ್ಕಂತಂದರೆ, ಆ ಒಂದು ಪುರುಷರ ಒಂದು ವೀರ್ಯಾಣುಗಳನ್ನು, ಮಹಿಳೆಯ ಅಂಡಾಣುಗಳನ್ನು ಹೊರಗಡೆ ತೆಗೆದು ಹೊರಗಡೆ ಫಲಿತವನ್ನು ಮಾಡ್ತಾರೆ. ಎರಡನ್ನು ಫಲಿತವನ್ನು ಮಾಡಿ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಅಂತಲೇ ಹೇಳ್ತಾರೆ ಅದಕ್ಕೆ. ಆ ಫಲಿತ ಆದ ನಂತರ ಸುಮಾರು ಫಲಿತ ಆಗಿರ್ತಕ್ಕಂಥ ಅವಧಿ 4 ರಿಂದ 6 ವಾರಗಳಂತ ಹೇಳ್ತಾರೆ. ಫಲಿತ ಆದ ನಂತರ ಮಹಿಳೆಯ ಗರ್ಭಕೋಶಕ್ಕೆ ಅದನ್ನು ಸೇರಿಸ್ತಾರೆ, ಇಂಜೆಕ್ಟ್ ಇಂಜೆಕ್ಷನ್ ಮುಖಾಂತರ. ಇಂಜೆಕ್ಟ್ ಮಾಡಿದಾಗ ಅಲ್ಲಿ ಆ ಗರ್ಭಕೋಶದಲ್ಲಿ ಅದೇ ಮಹಿಳೆಯ ಗರ್ಭಕೋಶದಲ್ಲೇ ಬೆಳೀತದೆ. ಇವತ್ತು ಅನೇಕ ಬಂಜತನದ ಒಂದು ದಂಪತಿಗಳಿಗೆ ವರವಾಗಿರ್ತಕ್ಕಂಥದ್ದು ಇದು IVF ತಂತ್ರಜ್ಞಾನ ಅಂತಕ್ಕಂಥದ್ದು. ಈ IVF ತಂತ್ರಜ್ಞಾನ ಮುಂದೆ ಎಲ್ಲಿ ಬರ್ತದೆ ಅಂತಂದರೆ, ಈಗೇನು ಪಾಂಡವರಿಗೆ 101, ಕೌರವರಿಗೆ 101 ಮಕ್ಕಳು ಹುಡ್ತಾರಲ್ಲ, ಅಲ್ಲೇ ಬರ್ತದೆ. ನಮಗೆ ಮಹಾಭಾರತದಲ್ಲೇ IVF ತಂತ್ರಜ್ಞಾನ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ಆಧುನಿಕ ವಿಜ್ಞಾನ ಅಂತ ಕರಿತೀವಿ ನಾವು. ಅಲ್ಲಿ ಏನಾಗುತ್ತೆ, IVF ತಂತ್ರಜ್ಞಾನ ಪೂರ್ತಿ ಹೊರಗಡೆನೇ. ಈಗ ಮಾಡ್ತಕ್ಕಂಥ ತಂತ್ರಜ್ಞಾನ ತಾಯಿಯ ಹೊಟ್ಟೆ ಗರ್ಭಕೋಶದಲ್ಲಿ ಬಿಡ್ತಾರೆ, ಯಾವುದನ್ನು ಒಂದು ಇಂಜೆಕ್ಟ್ ಮಾಡ್ತಾರೆ. ಫಲಿತವಾಗಿರ್ತಕ್ಕಂಥ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗದಿರ್ತಕ್ಕಂಥ ಆ ದ್ರವವನ್ನು ಮಹಿಳೆಯ ಗರ್ಭಕೋಶದಲ್ಲಿ ಬಿಟ್ಟು ಗರ್ಭಕೋಶದಲ್ಲೇ ಬೆಳೆಸ್ತಾರೆ. ಆದರೆ ಆ ಒಂದು ಕೌರವರು ಏನು ಹುಟ್ಟಿದ್ರಲ್ಲ 101 ಜನ, ಇವ್ರು ಕಂಪ್ಲೀಟ್ ಹೊರಗಡೆ ಹುಟ್ಟಿರ್ತಕ್ಕಂಥವ್ರು.
ಒಂದು ಗಡಿಗೆಗಳಲ್ಲಿ, ಮಣ್ಣಿನ ಗಡಿಗೆಗಳಲ್ಲಿ ಆ ಒಂದು ಪೂರ್ತಿ ಹುಟ್ಟಿರ್ತಕ್ಕಂಥವ್ರು ಇವರು. 101 ಜನ ಸಹ ಮಣ್ಣಿನ ಗಡಿಗೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇದನ್ನು ಪ್ರಾಣಾಳ ಶಿಶು ಅಂತ ಇವ್ರನ್ನ ಕ್ಲಿಯರಾಗಿ ಹೇಳ್ಬೋದು ನಾವು. ಪ್ರಾಣಾಳ ಶಿಶು ಅಂತಂದು ವಿಶ್ವದ ಮೊಟ್ಟ ಮೊದಲ ಪ್ರಾಣಾಳ ಶಿಶುಗಳು ಯಾರಪ್ಪ ಅಂತಂದರೆ ಕೌರವರು ಅಂತ ಹೇಳ್ಬೋದು ನಾವು. ಇವರು 101 ಜನ ಇವರು. ಅದು ಮುಂದೆ ಭಾಳ ಬರ್ತದೆ, ಆಸಕ್ತಿದಾಯಕವಾಗಿ ಆ ಒಂದು ವಿಚಾರಗಳು ಬರ್ತವೆ. ಇಂಥ IVF ತಂತ್ರಜ್ಞಾನ ಇವತ್ತಿದೆ. ಇವತ್ತು ಅನೇಕ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಆ ಒಂದು ವರದಾನ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇಷ್ಟು ಆ ಒಂದು ಕುಂತಿ ಪಾಂಡುವಿಗೆ ಹೇಳ್ತಾಳಂತ ಹೇಳಿದ್ನಲ್ಲ, ಇದು ಒಂದು ವರದಾನ ಇದೆ ನನಗೆ, ದೂರ್ವಾಸರ ಒಂದು ವರ ಇದೆ, ಪುತ್ರ ಪ್ರಾಪ್ತಿ ಅಂದರೆ ಗಂಡನ ಸಾಮೀಪ್ಯ ಇಲ್ಲದೇ ಸಹ ನಾವು ಪುತ್ರ ಪ್ರಾಪ್ತಿಯನ್ನು ಪಡ್ಕೋಬೋದು ಅಂತಕ್ಕಂಥ ವರದಾನ ಇದೆ ಅಂತಕ್ಕಂಥದ್ದು ಕೇಳಿದಾಗ ಭಾಳ ಸಂತೋಷ ಆಗ್ತದೆ. ನಾವು ಸಹ ಆ ಒಂದು ಮಕ್ಕಳನ್ನು ಪಡ್ಕೊಳ್ಳೋಣ ಅಂತಕ್ಕಂಥ ಹಂಬಲ ಉಂಟಾಗ್ತದೆ. ಮುಂದೆ ಅವ್ರ ಮಕ್ಕಳನ್ನು ಹಂತ ಹಂತವಾಗಿ ಯಾವ್ಯಾವ ಮಕ್ಕಳನ್ನು ಪಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ನೋಡೋಣ. ಇಲ್ಲಿಗೆ ಸಮಯ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನು ಅನೇಕ ಬಹುತೇಕ ಈ ಮಹಾಭಾರತ ಏನು ಧಾರಾವಾಹಿಯಲ್ಲಿ ಬಂದಿರತಕ್ಕಂಥ ಮಹಾಭಾರತ ಪೈಕಿ ಬಹುತೇಕ ಈಗ 10 ಸಂಚಿಕೆಗಳಷ್ಟೇ ಮುಗಿದವು. ನನ್ನ 10 ಸಂಚಿಕೆಗಳಷ್ಟೇ ಮುಗಿದವು. ಈಗ 6 ಉಪನ್ಯಾಸಗಳಲ್ಲಿ 10 ಸಂಚಿಕೆಗಳು ಮುಗಿದಿದ್ದಾವೆ. ಇನ್ನೂ ಅನೇಕ ಭಾಳ ವಿಶಾಲವಾಗಿದೆ ಮಹಾಭಾರತ ಅಂತಕ್ಕಂಥದ್ದು. ಮುಂದಿನ ಸಂಚಿಕೆಗಳಲ್ಲಿ ವಿವರವಾದ ಕೆಲವೊಂದು ವಿಚಾರಗಳನ್ನು ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿಯವರೆಗೆ ಈ ಒಂದು ಮಹಾಭಾರತ ಸಂಚಿಕೆ 6 ಈ ಒಂದು ವಿಚಾರವಾಗಿ ನಿಮ್ಮೊಡನೆ ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ. ಇಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ನಾನೇನು ವಿಚಾರಗಳನ್ನು ಹಂಚ್ಕೊಂಡಿದ್ದೇನಲ್ಲ, ಇದು ಪೂರ್ತಿಯಾಗಿ ಆ ಒಂದು ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಬಂದಿರತಕ್ಕಂಥ ಮಹಾಭಾರತ ಧಾರಾವಾಹಿ ಆಧಾರಿತ. ಇದರಲ್ಲಿ ನನ್ನ ಒಂದು ವಿಚಾರಗಳು ಹೆಚ್ಚಿಗೆ ಏನಿರಲ್ಲ. ಅದರಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನೇ ಕೆಲವೊಂದು ವಿಚಾರಗಳನ್ನು ಗೊತ್ತಿಲ್ಲದ್ರೆ ಕೆಲವೊಂದು ತಿಳ್ಕೊಂಡು ವಿಚಾರಗಳನ್ನು ನಿಮ್ಮೊಡನೆ ಹಂಚ್ಕೊಂಡಿದ್ದೀನಿ. ಇಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಥಿಯೋಸಾಫಿಕಲ್ ಲಾಡ್ಜ್ನ ಸರ್ವ ಸದಸ್ಯರಿಗೂ, ಈ ಒಂದು ವಿಚಾರಗಳನ್ನು ತಾಳ್ಮೆಯಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ ವಿಚಾರಗಳನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.